शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. 3ನೇ ಅಧ್ಯಾಯ 3ನೇ ಪಾದ 35ನೇ ಅಧಿಕರಣ ಕಾಮ್ಯಾಧಿಕರಣ ಅಂತ ಹೇಳಿ, ಕಾಮ್ಯ ಉಪಾಸನೆಯಲ್ಲಿ ವಿಕಲ್ಪ ಇರುವುದಿಲ್ಲ ಅಂತ ಹೇಳಿ ಈ ಅಧಿಕರಣದಲ್ಲಿ ನಿರ್ಣಯ ಮಾಡ್ತಾ ಇದ್ದಾರೆ. 60ನೇ ಸೂತ್ರ, ಕಾಮ್ಯಾಸ್ತು ಯಥಾ ಕಾಮಂ ಸಮುಚ್ಚಯೇರನ್ನ ವಾ ಪೂರ್ವಹೇತು ಅಭಾವಾತ್. ಕಾಮ್ಯಾಸ್ತು ಅಂದ್ರೆ ಕಾಮ್ಯ ಉಪಾಸನೆಗಳನ್ನಾದರೂ ಯಥಾ ಕಾಮಂ ಅಂದ್ರೆ ನಮ್ಮ ಇಚ್ಛೆಯಂತೆ ಅಂತ, ಕಾಮ್ಯ ಉಪಾಸನಾ ಕರ್ಮಗಳನ್ನ ನಾವು ಇಚ್ಛೆಯಂತೆ ಸಮುಚ್ಚಯೇರನ್ನ ಅಂದ್ರೆ ಸಮುಚ್ಚಯವನ್ನ ಮಾಡಿಕೊಳ್ಳಬಹುದು ಅಂತ. ನವ ಅಥವಾ ನವ ಅಂತಂದ್ರೆ ಮಾಡದಿರಬಹುದು ಅಂತ. ಉಪಾಸನೆಯನ್ನ ಇಚ್ಛೆಯಂತೆ ಸಮುಚ್ಚಯ ಮಾಡ್ಕೊಳ್ಬಹುದು ಅಥವಾ ಮಾಡದೇ ಇರಬಹುದು. ಯಾಕಂದ್ರೆ ಪೂರ್ವ ಹೇತು ಅಭಾವಾತ್, ಅಲ್ಲಿ ಹಿಂದೆ ಹೇಳಿರ್ತಕ್ಕಂಥ ಹೇತು ಅಂದ್ರೆ ಕಾರಣಗಳು ಇರುವುದಿಲ್ಲ ಅಂತ ಸೂತ್ರದಲ್ಲಿ ಹೇಳ್ಕೊಂಡು ಬಂದು ಅದನ್ನ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಅವಿಶಿಷ್ಟ ಫಲತ್ವಾತ್ ಇತ್ಯಸ್ಯ ಪ್ರತ್ಯುದಾಹರಣಂ. ಅವಿಶಿಷ್ಟ ಫಲತ್ವಾತ್ ಅಂದ್ರೆ ಏನು? ಸಮಾನ ಫಲ ಉಳ್ಳವುಗಳಾಗಿರುವುದರಿಂದ ಅಂತ ಅದರ ಅರ್ಥ. ಅವಿಶಿಷ್ಟ ಅಂದ್ರೆ ಸಮಾನ ಅಂತ. ಅವಿಶಿಷ್ಟ ಫಲತ್ವಾತ್ ಅಂದ್ರೆ ಸಮಾನ ಫಲವುಳ್ಳವುಗಳಾಗಿರುವುದರಿಂದ ಇತ್ಯಸ್ಯ ಪ್ರತ್ಯುದಾಹರಣಂ, ಇಲ್ಲಿ ಅದಕ್ಕೆ ಪ್ರತಿಯಾಗಿರ್ತಕ್ಕಂಥ ಉದಾಹರಣೆಯನ್ನ ಹೇಳ್ತಕ್ಕಂಥದ್ದು ಈ ಸೂತ್ರ ಅಂತ. ಯಾಸು ಪುನಃ ಕಾಮ್ಯಾಸು ವಿದ್ಯಾಸು ಸಯ ಏತಮೇವಂ ವಾಯುಂ ದಿಶಾಂ ವತ್ಸಂ ವೇದ ನ ಪುತ್ರೋದಂ ಪ್ರೋದಿತಿ. ಇಲ್ಲಿ ಯಾವನು ಸಹ ಯಹ ಏತಮೇವಂ ವಾಯುಂ ಅಂದ್ರೆ ಯಾವನು ಈ ವಾಯುವನ್ನ ದಿಶಾಂ ವತ್ಸ ವೇದ ಅಂದ್ರೆ ದಿಕ್ಕುಗಳ ಒಂದು ಮಗುವನ್ನಾಗಿ ತಿಳಿದು ಹೀಗಂತ ಉಪಾಸನ ಮಾಡ್ತಾ ಇದ್ದಾನೆಯೋ, ಸ ಯ ಏತಮೇವಂ ವಾಯುಂ ದಿಶಾಂ ವತ್ಸ ವೇದ ನ ಪುತ್ರರೋಧಂ ರೋದಿತಿ ಅಂದ್ರೆ ಈ ವಾಯುವನ್ನ ದಿಕ್ಕುಳ ಮಗುವನ್ನಾಗಿ ಯಾರು ಹಿಂಗ ತಿಳ್ಕೊಂಡು ಉಪಾಸನ ಮಾಡ್ತಾ ಇದ್ದಾರಲ್ಲ ಅವನಿಗೆ ಪುತ್ರ ಒಂದು ರೋಧನ ಅಂತಂದ್ರ ಅಳುವುದು ಅಲ್ಲಿ ಬರೋದಿಲ್ಲ ಅಂತ. ಆ ಪುತ್ರರೋಧನದ ಅಳು ಅನ್ನುವಂತಹದ್ದು ಅವನಿಗೆ ಬರೋದಿಲ್ಲ ಅಂತ ಹೇಳಿ ಹಿಂಗ ಚಾಂದೋಗ್ಯೋಪನಿಷತ್ತು ಅನ್ನುವಂತಹದ್ದು ಹೇಳ್ತದೆ. ಅಂದ್ರೆ ಕಾಮ್ಯಾಸು ವಿದ್ಯಾಸು ಅಂತ, ಅಂದ್ರೆ ಈ ಕಾಮ್ಯ ವಿದ್ಯೆಗಳಲ್ಲಿ ಅಂತ ಹೇಳಿದ್ರು ಅವರು. ಮತ್ತೆ ಇನ್ನೊಂದು ಮಂತ್ರ ಏನ್ ಹೇಳ್ತದ ಅಂತಂದ್ರೆ, ಸಯೋ ನಾಮ ಬ್ರಹ್ಮ ಇತ್ಯುಪಾಸ್ತೆ ಯಾವನ್ನಾಮೋ ಗತಂ ತತ್ರಾಸ್ಯ ಯಥಾ ಕಾಮಾಚಾರೋ ಭವತಿ ಇತಿ ಚ ಏವಮಾಧ್ಯಾಸು ಕ್ರಿಯಾವತ್ ಅದೃಷ್ಟೇ. ಅಂದ್ರೆ ಯಾವನು ನಾಮವನ್ನ ಬ್ರಹ್ಮ ಅಂತ ಉಪಾಸನ ಮಾಡ್ತಾ ಇದ್ದಾನೋ ಅವನಿಗೆ ಯಾವನ್ನಾಮನೋ ಬ್ರಹ್ಮ ಇತ್ಯುಪಾಸ್ತೆ ಅಂತ, ಅಂದ್ರೆ ಯಾವನು ನಾಮವನ್ನೇ ಬ್ರಹ್ಮ ಅಂತ ಉಪಾಸನ ಮಾಡ್ತಾ ಇದ್ದಾನೋ ಅವನಿಗೆ ಒಂದು ಯಾವನ್ನಾಮ್ನ ಗತಃ ತತ್ರಾಸ್ಯ ಯಥಾ ಕಾಮಾಚಾರೋ ಭವತಿ, ಅವನಿಗೆ ಆ ನಾಮದ ವ್ಯಾಪ್ತಿ ಎಲ್ಲಿವರೆಗೆ ಇರ್ತದೋ ಅಲ್ಲೆಲ್ಲ ಅವನಿಗೆ ಕಾಮಾಚಾರ ಇರ್ತದ ಅಂತ ಹೇಳಿ ಇವೇ ಮೊದಲಾಗಿರ್ತಕ್ಕಂಥ ಈ ಕಾಮ್ಯ ವಿದ್ಯೆಗಳು ಇರುವವಲ್ಲ ಅಂತ ಹೇಳ್ತಾ ಇದ್ರು. ಇವೆಲ್ಲ ಕಾಮ್ಯ ವಿದ್ಯೆಗಳನ್ನು ಹೇಳ್ತಕ್ಕಂಥ ಶ್ರುತಿವಾಕ್ಯಗಳು ಅಂತ. ಇತಿ ಚ ಏವಮಾಧ್ಯಾಸು ಕ್ರಿಯಾವತ್ ಅದೃಷ್ಟೇನ ಆತ್ಮೀಯಂ ಫಲಂ ಸಾಧಯಂತೇಷು ಸಾಕ್ಷಾತ್ಕರಣೇನ ಅಪೇಕ್ಷಾ ನಾಸ್ತಿ. ಅಂದ್ರೆ ಕರ್ಮದಂತೆ ಅದೃಷ್ಟ ರೂಪದಿಂದ ತಮ್ಮ ಫಲಗಳನ್ನ ಅವು ಸಾಧಿಸಿಕೊಡುವಾದ್ದರಿಂದ
ಅಲ್ಲಿ ಸಾಕ್ಷಾತ್ಕಾರದ ಅಪೇಕ್ಷೆ ಅನ್ನುವಂತಹದ್ದು ಅವುಗಳಲ್ಲಿ ಇರುವುದಿಲ್ಲ ಅಂತ. ಹ್ಮ್ ಹೆಂಗ ಕರ್ಮ ಅನ್ನುವಂತಹದ್ದು ಹ್ಮ್ ಯಾವ ರೀತಿ ಅದೃಷ್ಟ ರೂಪದಿಂದ ತಮ್ಮ ಫಲಗಳನ್ನ ಸಾಧಿಸಿಕೊಡುವಂತಹದ್ದಾಗೈತೋ ಹ್ಮ್ ಹಾಗೆ ಇಲ್ಲಿ ಸಾಕ್ಷಾತ್ಕಾರದ ಅಪೇಕ್ಷೆಯೂ ಕೂಡ ಹ್ಮ್ ಅವುಗಳಲ್ಲಿ ಇರುವುದಿಲ್ಲ ಅಂತ. ಹ್ಮ್ ಅವುಗಳನ್ನ ನಾವು ಇಚ್ಛೆ ಇದ್ದಂತೆ ಬೇಕಾದ್ರೆ ಸಮುಚ್ಚಯ ಮಾಡಿಕೊಳ್ಬಹುದು ಅಂತ ಹೇಳ್ತಾರೆ. ಅದೃಷ್ಟೇನಾತ್ಮನ ಆತ್ಮೀಯ ಫಲಂ ಸಾಧಯಂತಿಷು ಸಾಕ್ಷಾತ್ಕಾರೇಣ ಅಪೇಕ್ಷಾ ನಾಸ್ತಿ ಯಥಾ ಕಾಮಂ ಸಮುಚ್ಚೇರನ್ ನವಾ ಸಮುಚ್ಚೇರನ್ ಪೂರ್ವಂ ಹೇತು ಭಾವಾತ್. ಇಲ್ಲಿ ಸಮುಚ್ಚಯವನ್ನ ಮಾಡಿಕೊಳ್ಬಹುದು ಅಥವಾ ಸಮುಚ್ಚಯ ಮಾಡಿಕೊಳ್ಳದೇನು ಇರಬಹುದು ಅಂತ ಹೇಳಿದ್ರು ಅವರು. ಹ್ಮ್ ಯಾಕಂತಂದ್ರೆ ಪೂರ್ವಸ್ಯ ಅವಿಶಿಷ್ಟ ಫಲತ್ವಾತ್, ಹ್ಮ್ ಅಂದ್ರೆ ಪೂರ್ವದಲ್ಲಿ ಹೇಳಿರ್ತಕ್ಕಂತ ಒಂದು ಹೇತು ಅಂದ್ರೆ ಕಾರಣ ಅನ್ನುವಂತಹದ್ದು ಅಲ್ಲಿ ಇರೋದಿಲ್ಲ ಅಂತ. ಹ್ಮ್ ಇತ್ಯಸ್ಯ ವಿಕಲ್ಪ ಹೇತು ಅಭಾವಾತ್, ಮತ್ತಲ್ಲಿ ಸಮಾನ ಫಲ ಇದೆ ಅನ್ನುವಂತ ಹೇಳಂತ ವಿಕಲ್ಪ ಕಾರಣವೂ ಕೂಡ ಅಲ್ಲಿ ಇರೋದಿಲ್ಲ ಅಂತ. ಹ್ಮ್ ಅಲ್ಲಿ ಹಿಂದಿನ ಒಂದು ಹೇತು ಅನ್ನುವಂತಹದ್ದು ಇರೋದಿಲ್ಲ. ಹ್ಮ್ ಯಾವುದು ಸಮಾನ ಫಲ ಇರುವುದನ್ನುವಂತ ಒಂದು ಹಿಂದಿನ ಕಾರಣವೂ ಕೂಡ ಇರೋದಿಲ್ಲ. ಹ್ಮ್ ಮತ್ತೆ ಹಿಂದೆ ಹೇಳ್ತಕ್ಕಂಥ ವಿಕಲ್ಪ ಹೇತು ಕೂಡ ಹ್ಮ್ ಅದು ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಈ ಒಂದು ಅಧಿಕರಣದೊಳಗ ಹೇಳ್ಕೊಂಡು ಬಂದ್ರು. ಇನ್ನ ಮುಂದಿನ ಅಧಿಕರಣ ಹೇಳ್ತಾರೆ ಹ್ಮ್ ಯಥಾಶ್ರಯ ಭಾವಾಧಿಕರಣ ಅಂತ. ಹ್ಮ್ 36ನೇ ಅಧಿಕರಣ ಇದು. ಹ್ಮ್ ಅಂಗಿಷು ಯಥಾಶ್ರಯ ಭಾವ. ಇಲ್ಲಿ ಅಂಗ ಆಶ್ರಯ ಉಪಾಸನೆಗಳಿಗೂ ಯಥೇಚ್ಛವಾಗಿ ಸಮುಚ್ಚಯ ವಿಕಲ್ಪಗಳು. ಹ್ಮ್ ಇಲ್ಲಿ ಅಂಗಾಶ್ರಯ ಉಪಾಸನೆಗಳಂತ ಅದಾವು, ಹ್ಮ್ ಅವುಗಳಿಗೂ ಕೂಡ ಯಥೇಚ್ಛವಾಗಿ ಸಮುಚ್ಚಯ ಮತ್ತು ವಿಕಲ್ಪಗಳು ಅದಾವು ಅಂತ ಹೇಳಿ ಈ ಅಧಿಕರಣದಲ್ಲಿ ಹೇಳಿ ಹೊರಟಿದ್ದಾರೆ. ಅಂಗೀಷು ಯಥಾಶ್ರಯ ಭಾವ, ಹ್ಮ್ ಅಂಗಗಳಲ್ಲಿ ಆಶ್ರಯಗಳಂತೆ ಇರುವುದು ಅಂತ ಇಲ್ಲಿ ಸೂತ್ರದಲ್ಲಿ 61ನೇ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ಅದನ್ನ ಭಾಷ್ಯದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಕರ್ಮಾಂಗೇಷು ಯ ಉದ್ಗೀತಾದಿಷು ಆಶ್ರಿತಾಃ ಪ್ರತ್ಯಯಾಃ ವೇದತ್ರಯವಿಹಿತಾಃ ಕಿಂ ತೇ ಸಮುಚ್ಚೇರನ್ ಕಿಂ ವಾ ಯಥಾ ಕಾಮಂ ಸ್ಯುಃ ಇತಿ ಸಂಶಯೇ. ಇಲ್ಲಿ ಕರ್ಮಾಂಗೇಶು ಅಂತ ಹೇಳಿದರು. ಕರ್ಮಾಂಗವಾಗಿರ್ತಕ್ಕಂಥ ಉದ್ಗೀತಾದಿಷು, ಹ್ಮ್ ಈ ಉದ್ಗೀತಾದಿಗಳು ಉಪಾಸನೆಗಳಂತ ಏನದಾವು ಹ್ಮ್ ಅವುಗಳಲ್ಲಿ ಆಶ್ರಿತಾಃ ಪ್ರತ್ಯಯಾಃ, ಹ್ಮ್ ಅಂದ್ರೆ ಆಶ್ರಯನ್ನ ಮಾಡಿಕೊಂಡಿರ್ತಕ್ಕಂಥ ಏನು ಪ್ರತ್ಯಯಗಳದಾವಲ್ಲ ಹ್ಮ್ ವೇದತ್ರಯ ವಿಹಿತಾಃ. ಹ್ಮ್ ವೇದತ್ರಯ ಅಂದ್ರೆ ಇಲ್ಲಿ 3 ವೇದಗಳು ಅಂತ. ಹ್ಮ್ ಋಗ್ವೇದ, ಯಜುರ್ವೇದ, ಸಾಮವೇದ ಅನ್ನುವಂತ ಈ 3 ವೇದಗಳಲ್ಲಿ ಹ್ಮ್ ಅವುಗಳು ವಿಹಿತವಾಗಿದ್ದಾವೆ ಅಂತ. ಹ್ಮ್ ಕಿಂ ತೇ ಸಮುಚ್ಚೇರನ್ ಕಿಂ ವಾ ಯಥಾ ಕಾಮಂ ಸ್ಯುಃ, ಅವನ್ನ ನಾವು ಸಮುಚ್ಚಯ ಮಾಡಿಕೊಳ್ಬೇಕು ಅಥವಾ ನಮ್ಮ ಇಚ್ಛಾನುಸಾರವಾಗಿ ಅವಳನ್ನು ಅನುಷ್ಠಾನ ಮಾಡಬೇಕೋ ಅಂತ ಇಲ್ಲಿ ಸಂಶಯ. ಕರ್ಮಾಂಗವಾಗಿರ್ತಕ್ಕಂಥ ಉದ್ಗೀತಾದಿಗಳಲ್ಲಿ ಹ್ಮ್ ಆಶ್ರಯಿಸಿಕೊಂಡಿರ್ತಕ್ಕಂಥ ಏನು ಪ್ರತ್ಯಯಗಳದಾವಲ್ಲ ಹ್ಮ್ ಅವು ವೇದತ್ರಯಗಳಲ್ಲಿ ವಿಹಿತವಾಗಿದಾವ. ಅವುಗಳನ್ನ ಹೇಳಿದಾರ, ಹೇಳ್ಕೊಂಡ್ ಬಂದಿದಾರ. ಹ್ಮ್ ಅವುಗಳನ್ನೇನು ಸಮುಚ್ಚಯ ಮಾಡ್ಕೊಳ್ಬೇಕು ಅಥವಾ ಯಥೇಚ್ಛೆಯಿಂದ ಅನುಷ್ಠಾನ ಮಾಡಬಹುದು ಅನ್ನುವಂತ ಈ ಸಂಶಯ ಅನ್ನುವಂತಹದ್ದು ಉಂಟಾಗಿದ್ದಾದರೆ ಅಲ್ಲಿ ಅವರು ಪೂರ್ವ ಪಕ್ಷಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಯಥಾಶ್ರಯ ಭಾವ ಅಂತ ಹೇಳಿದವನು. ಅಂದ್ರೆ ಆಶ್ರಯವಾಗಿರ್ತಕ್ಕಂಥ ಭಾವವೇ ಅಂತ, ಯಥಾಶ್ರಯ ಭಾವವೇ ಅಂತ ಹೇಳಿ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಅದಕ್ಕೆ ವಿವರಣೆ ಕೊಡ್ತಾರ ಅವರು. ಯಥಾ ಏವ ಏಷಾಂ ಆಶ್ರಯಾಃ ಸ್ತೋತ್ರಾದಯಃ ಸಂಭವಂತಿ. ಯಥಾ ಅಂತಂದ್ರೆ ಹೇಗೆ, ಇವುಗಳಿಗೆ ಆಶ್ರಯವಾಗಿರ್ತಕ್ಕಂಥ ಸ್ತೋತ್ರಾದಿಗಳು ಅಂತ. ಏಷಾಂ ಆಶ್ರಯ ಸ್ತೋತ್ರಾದಯ ಸಂಭವಂತಿ ಅಂದ್ರೆ ಇವುಗಳಿಗೆ ಆಶ್ರಯವಾಗಿರ್ತಕ್ಕಂಥ ಸ್ತೋತ್ರಾದಿಗಳು ಹೆಂಗ ಒಟ್ಟುಗೂಡಿ ಇರ್ತಾ ಇದ್ದಾವೆಯೋ ಹಾಗೆ ಇಲ್ಲಿ ಏವಂ ಪ್ರತ್ಯಯ ಅಪಿ, ಹಾಗೆ ಇಲ್ಲಿ ಪ್ರತ್ಯಯಗಳು ಕೂಡ ಒಟ್ಟುಗೂಡಿ ಇರಬೇಕು ಅಂತ. ಯಾಕಂದ್ರೆ ಆಶ್ರಯ ತಂತ್ರತ್ವಾತ್ ಪ್ರತ್ಯಯಾನ, ಇಲ್ಲಿ ಪ್ರತ್ಯಯಗಳು ಆಶ್ರಯಗಳಿಗೆ ಅಧೀನ ಆಗಿದ್ದಾವೆ ಅಂತ ಹೇಳ್ತಾರ ಅವರು. ಆಶ್ರಯ ತಂತ್ರತ್ವಾತ್ ಪ್ರತ್ಯಯಾನ ಅಂದ್ರೆ ಇಲ್ಲಿ ಪ್ರತ್ಯಯಗಳು ಕೂಡ ಆಶ್ರಯಗಳಿಗೆ ಅಧೀನವಾಗಿರುವುದರಿಂದ ಅಂತ ಹೇಳಿ ಹೇಳ್ಕೊಂಡು ಬಂದ್ರು. ಮತ್ತೆ ಇದ್ರ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ ಈ ಮಾತನ್ನೆಲ್ಲ. ಮತ್ತೆ ಶಿಷ್ಟೇಶ್ಚ, ಮತ್ತೆ ಆ ರೀತಿ ಉಪದೇಶವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಏನ್ ಉಪದೇಶ ಮಾಡಿದ್ದಾರೆ ಅಂತಂದ್ರೆ
ಯಥಾ ವಾ ಆಶ್ರಯಾಃ ಸ್ತೋತಾದಯಃ ತ್ರಿಷು ಶಿಷ್ಯಂತೆ ಏವಂ ಆಶ್ರಿತಾಃ ಅಪಿ ಪ್ರತ್ಯಯಾಃ. ಇಲ್ಲಿ ಹೇಗೆ ಆಶ್ರಯವಾಗಿರತಕ್ಕಂಥ ಯಾವ ಸ್ತೋತ್ರಾದಿಗಳು ಹ್ಮ್ ಇವು ಮೂರು ವೇದಗಳಲ್ಲಿ ಉಪದೇಶಿಸಲ್ಪಟ್ಟಿದ್ದಾವೆ. ಹ್ಮ್ ಶಿಷ್ಯಂತೆ ಅಂತಂದ್ರೇನು, ಅವು ಶಿಷ್ಟವಾಗಿದ್ದಾವೆ ಅಂತಂದ್ರೇನು, ಉಪದೇಶ ಮಾಡಿದ್ದಾರೆ ಅಂತ. ಹ್ಮ್ ಆಶ್ರಯವಾಗಿರ್ತಕ್ಕಂಥ ಸ್ತೋತ್ರಾದಿಗಳು ಮೂರು ವೇದಗಳಲ್ಲಿ ಹ್ಮ್ ಉಪದೇಶಿಸಲ್ಪಟ್ಟಿದ್ದಾವೆ. ಹಾಗೆ ಇಲ್ಲಿ ಹ್ಮ್ ಏವಂ ಆಶ್ರಿತ ಅಪಿ ಪ್ರತ್ಯಯಾಃ, ಹಾಗೆ ಇಲ್ಲಿ ಆಶ್ರಿತವಾಗಿರ್ತಕ್ಕಂಥ ಪ್ರತ್ಯಯಗಳು ಕೂಡ ಹ್ಮ್ ಅವು ಶಿಷ್ಟವಾಗಿದ್ದಾವೆ ಅಂದ್ರೆ ಉಪದೇಶಿಸಲ್ಪಟ್ಟಿದ್ದಾವೆ ಅಂತ. ಹ್ಮ್ ನ ಉಪದೇಶ ಕೃತೋಪಿ ಕಶ್ಚಿತ್ ವಿಶೇಷೋ ಅಂಗಾನಾಂ ತದಾಶ್ರಯಾಣಾಂ ಚ ಪ್ರತ್ಯಯಾನಾಂ ಇತ್ಯರ್ಥಃ. ಇಲ್ಲಿ ಉಪದೇಶದಿಂದ ಆಗೋಲ್ಯಾಕ ಅಂಗಗಳಿಗೂ ಕೂಡ ಅವುಗಳನ್ನು ಆಶ್ರಯಿಸಿರುವಂತ ಪ್ರತ್ಯಯಗಳಿಗೂ ಕೂಡ ಹ್ಮ್ ಯಾವುದೇ ವಿಶೇಷ ಅನ್ನುವಂತಹದ್ದು ಇರೋದಿಲ್ಲ ಅಂತೇಳಿ ಹ್ಮ್ ಇಲ್ಲಿ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ. ಹ್ಮ್ ನ ಉಪದೇಶ ಕೃತಃ ಅಪಿ ಹ್ಮ್ ಅಂದ್ರೆ ಆಶ್ರಿತವಾಗಿರ್ತಕ್ಕಂಥ ಪ್ರತ್ಯಯಗಳು ವಿಶಿಷ್ಟವಾಗಿರ್ತಾ ಇದ್ದಾವೆ. ಹ್ಮ್ ಉಪದೇಶದಿಂದಾಗಿಯೂ ಕೂಡ ಅಂಗಗಳಿಗೂ ಕೂಡ ಅವಳನ್ನು ಆಶ್ರಯಿಸಿರುವಂತಹ ಪ್ರತ್ಯಯಗಳಿಗೂ ಕೂಡ ಯಾವ ವಿಶೇಷ ಅನ್ನುವಂತಹದ್ದು ಇಲ್ಲಿ ಇಲ್ಲ ಅಂತ ಹೇಳಿದ್ರು ಅವರು. ವಿಶೇಷ ಅಂಗಾನಾಂ ತದಾಶ್ರಯನಾಂ ಚ ಪ್ರತ್ಯಯಾನಾಂ ಇತ್ಯರ್ಥಃ ಅಂತ ಹ್ಮ್ ಇಷ್ಟೇಷ್ಟ ಅನ್ನುವಂತ ಸೂತ್ರಕ್ಕೆ ಬರ್ಕೊಂಡು ಬಂದರು. ಹ್ಮ್ ಇನ್ನು ಸಮಾಹಾರಾತ್, ಹ್ಮ್ ಸಮಾಹಾರಾತ್ ಅಂದ್ರೆ ಅಲ್ಲಿ ಸರಿಪಡಿಸುವಿಕೆಯಿಂದಲೂ ಕೂಡ ಹ್ಮ್ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ. ಮುಂದಿನ ಸೂತ್ರ ಅಂದ್ರೆ 63ನೇ ಸೂತ್ರದೊಳಗ ಹ್ಮ್ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಹ್ಮ್ ಅಲ್ಲಿ ಒಂದು ಶ್ರುತಿ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ಹ್ಮ್ ಹೋತೃ ಸದನಾಧ್ಯೈವಾಪಿ ದುರುದ್ಗೀತ ಮನೋ ಸಮಾಹರತಿ. ಇದು ಛಾಂದೋಗ್ಯೋಪನಿಷತ್ನಲ್ಲಿ ಬರ್ತಕ್ಕಂತ ಒಂದು ಮಂತ್ರ. ಹ್ಮ್ ಹೋತೃ ಸದನಾಧ್ಯೈರಪಿ, ಹ್ಮ್ ಹೋತೃ ಸದನಾಧ್ಯೈವಾಪಿ ಅಂತ ಹೇಳಿದ್ರಿ ಇಲ್ಲಿ. ಹ್ಮ್ ಅಂದ್ರೆ ಹೋತೃ ಶಂಸನ ಮಾಡುವಂತ ಸ್ಥಳದಿಂದ ಅಂತ. ಹ್ಮ್ ಹೋತೃ ಸದನದಿಂದ ಅಂತಂದ್ರೆ ಹ್ಮ್ ಹೋತೃ ಶಂಸನ ಮಾಡ್ತಕ್ಕಂತ ಏನು ಸ್ಥಳ ಅದಲ್ಲ ಅಲ್ಲಿಂದ ದುರುದ್ಗೀತ ಮನೋ ಸಮಾಹರತಿ ಹ್ಮ್ ಅಂತೇಳಿ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಹೇಳ್ತಾ ಇದೆ. ಹ್ಮ್ ಹೋತೃ ಸದನದಿಂದ ತಪ್ಪಾಗಿ ಗಾನ ಮಾಡಿರ್ತಕ್ಕಂತ ಉದ್ಗೀತವನ್ನು ಕೂಡ ಹ್ಮ್ ಅನುಸಮಾಹರಣ ಮಾಡಿಕೊಳ್ತಾನೆ ಅಂತೇಳಿ ಹ್ಮ್ ಶ್ರುತಿಯೊಳಗೆ ಹೇಳ್ಕೊಂಡು ಬಂದದ್ದು. ಹ್ಮ್ ದುರುದ್ಗೀತ ಮನುಸಮಾಹರತಿ ಹ್ಮ್ ಅಂದ್ರೆ ತಪ್ಪಾಗಿ ಹೇಳಿರ್ತಕ್ಕಂತ ಯಾವ ಉದ್ಗೀತ ಅದಲ್ಲ, ಹ್ಮ್ ತಪ್ಪಾಗಿ ಗಾನ ಮಾಡಿರ್ತಾ ಇದ್ದಾನೆ ಹ್ಮ್ ಅಂತ ಉದ್ಗೀತವನ್ನು ಕೂಡ ಅನುಸಂಹರಣ ಮಾಡಿಕೊಳ್ಳುತ್ತಾನೆ ಅಂತ ಹೇಳಿ ಹ್ಮ್ ಒಂದು ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ್ದು. ಇತ್ತೀಚ ಪ್ರಣವೋದ್ಗೀತೈಕತ್ವ ವಿಜ್ಞಾನ ಮಹಾತ್ಮ್ಯಾತ್. ಇಲ್ಲಿ ಪ್ರಣವ ಮತ್ತು ಉದ್ಗೀತ, ಹ್ಮ್ ಪ್ರಣವ ಅಂದ್ರೆ ಓಂಕಾರ ಅಂತದು, ಹ್ಮ್ ಉದ್ಗೀತ ಇವೆರಡೂ ಒಂದೇ ಅನ್ನುವಂತ ವಿಜ್ಞಾನದ ಮಹಿಮೆಯಿಂದ ಹ್ಮ್ ಅಲ್ಲಿ ಉದ್ಗಾತೃ ತನ್ನ ಕರ್ಮದಲ್ಲಿ ಉಂಟಾಗಿರ್ತಕ್ಕಂತ ಕೊರತೆಯನ್ನ ಹ್ಮ್ ಹೌತ್ರ ಅನ್ನುವಂತ ಕರ್ಮದಿಂದ ಅದನ್ನು ಸರಿಪಡಿಸಿಕೊಳ್ತಾನೆ ಅಂತೇಳಿ ಹ್ಮ್ ಹಿಂಗ ವೇದದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಹ್ಮ್ ಪ್ರಣವ ಉದ್ಗೀತ ಇವೆರಡೂ ಒಂದೇ ಅನ್ನುವಂತ ಒಂದು ವಿಜ್ಞಾನ, ವಿಶೇಷವಾದ ಜ್ಞಾನದ ಮಹಿಮೆಯಿಂದ ಅಲ್ಲಿ ಉದ್ಘಾತವಾಗಿರ್ತಕ್ಕಂಥವ್ನು ಏನ್ ಮಾಡ್ತಾನ, ತನ್ನ ಕರ್ಮದೊಳಗೆ ಉಂಟಾಗಿರ್ತಕ್ಕಂತ ಒಂದು ಕೊರತೆ ಅನ್ನುವಂತಹದ್ದನ್ನ ಅಲ್ಲಿ ಗಾನ ಮಾಡುವಾಗ ಏನೋ ಅದು ತಪ್ಪಾಗಿ ಗಾನ ಮಾಡಿದ ಅಂತಂದ್ರೆ ಅಲ್ಲಿ ಏನೋ ಒಂದು ಕೊರತೆ ಆಗಿರ್ತದಲ್ಲ, ಅದನ್ನ ಹೌತ್ರ ಕರ್ಮದಿಂದ ಅಂತ ಅಂದ್ರೆ ಹೋತೃಷದನವೆಂಬ ಮಾತು ಇಲ್ಲಿ ಹೋತೃವಿನ ಸಂಶಯವನ್ನೇ ಹೇಳ್ತದ ಅಂತ, ಹೋತೃವನ್ನ ಕುರಿತು ಇಲ್ಲಿ ಹೇಳ್ತಾ ಇದೆ ಅಂತ ಹೇಳ್ತಾರೆ ಅವರು. ಇಲ್ಲಿ ಅದನ್ನು ಸರಿಪಡಿಸಿಕೊಳ್ತಾನೆ ಅಂತ ಈ ರೀತಿ ಹೇಳಿದ್ದರಿಂದ ಉದ್ಗಾತ ಸ್ವಕರ್ಮಣಿ ಉತ್ಪನ್ನಂ ಕ್ಷತಂ ಹೌತ್ರಾತ್ ಕರ್ಮಣಃ ಪ್ರತಿ ಸಮಾದದಾತಿ ಇತಿ ಬ್ರುವನ್ ವೇದಾಂತರೋದಿತಸ್ಯ ಪ್ರತ್ಯಯಸ್ಯ ವೇದಾಂತರೋದಿತ ಪದಾರ್ಥ ಸಂಬಂಧ ಸಾಮಾನ್ಯಾತ್ ಸರ್ವ ವೇದೋತಿತ ಪ್ರತ್ಯಯೋಪಸಂಹಾರಂ ಸೂಚಯತಿ ಇತಿ ಲಿಂಗ ದರ್ಶನಂ. ಇಲ್ಲಿ ಒಂದು ವೇದದಲ್ಲಿ ಹೇಳಿರುವಂತ ಪ್ರತ್ಯೇಕ ಮತ್ತೊಂದು ವೇದದಲ್ಲಿ ಹೇಳಿರ್ತಕ್ಕಂತ ಒಂದು ಪದಾರ್ಥದ ಸಂಬಂಧ ಇದೆ ಅನ್ನುವಂತ ಒಂದು ಹೋಲಿಕೆಯಿಂದ ಎಲ್ಲಾ ವೇದಗಳಲ್ಲಿ ಕೂಡ ಹೇಳಿರ್ತಕ್ಕಂತ ಪ್ರತ್ಯಯಗಳ ಉಪಸಂಹಾರವನ್ನ ಅದು ಸೂಚಿಸ್ತದ ಅಂತ ಹೇಳಿ ಇಲ್ಲಿ ಲಿಂಗವನ್ನು ಕೂಡ ತಿಳಿಸಿದಂತೆ ಆಯಿತು ಅಂತ. ಅದನ್ನೇ ಅಲ್ಲಿ ಮಂತ್ರದಲ್ಲಿ ಹೇಳ್ತಕ್ಕಂತ ವಿಚಾರವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಯಾಕಂದ್ರೆ ಅಲ್ಲಿ
ಹೋತೃ ಸದನಾಧ್ಯೈವಾಪಿ ದುರುದ್ಗೀತ ಮನುಸಮಾಹರತಿ ಎನ್ನುವಂತ ಚಾಂದೋಗ್ಯೋಪನಿಷತ್ತಿನ ಒಂದು ಮಂತ್ರವನ್ನು ಆಧಾರವಾಗಿಟ್ಟುಕೊಂಡಲ್ಲಿ ಹ್ಮ್ ಅಲ್ಲಿ ಪ್ರಣವ ಉದ್ಗೀತ ಇವೆರಡೂ ಒಂದೇ ಎನ್ನುವಂತ ವಿಜ್ಞಾನದ ಮಹಿಮೆಯಿಂದ ಅಲ್ಲಿ ಉದ್ಗಾತ್ರ ಏನ್ ಮಾಡ್ತಾನ, ಹ್ಮ್ ತನ್ನ ಕರ್ಮದಲ್ಲಿ ಉಂಟಾಗಿರ್ತಕ್ಕಂತ ಕೊರತೆಯನ್ನ ಹೌತೃ ಅನ್ನುವಂತ ಕರ್ಮದಿಂದ ಸರಿಪಡಿಸಿಕೊಳ್ತಾನ ಅಂತೇಳಿ ಹೇಳಿದ್ದರಿಂದ ಹ್ಮ್ ಇಲ್ಲಿ ಒಂದದಲ್ಲಿ ಹೇಳಿರ್ತಕ್ಕಂತ ಪ್ರತ್ಯೇಕ ಮತ್ತೊಂದು ವೇದದಲ್ಲಿ ಹೇಳಿರ್ತಕ್ಕಂತ ಅಲ್ಲಿ ಪದಾರ್ಥ ಸಂಬಂಧ ಇದೆ ಅನ್ನುವಂತ ಒಂದು ಹೋಲಿಕೆಯನ್ನು ಇಟ್ಟುಕೊಂಡು ಹ್ಮ್ ಎಲ್ಲಾ ವೇದಗಳಲ್ಲಿ ಕೂಡ ಹೇಳಿರ್ತಕ್ಕಂತ ಪ್ರತ್ಯಯಗಳು ಉಪಸಂಹಾರವನ್ನ ಸೂಚನಾ ಮಾಡ್ತಾ ಇದ್ದಾವೆ ಅಂತೇಳಿ ಹ್ಮ್ ಆ ಒಂದು ಲಿಂಗವನ್ನ ಈ ಒಂದು ಸೂತ್ರದಿಂದ ಇಲ್ಲಿ ಪೂರ್ವಪಕ್ಷಿ ಅದನ್ನ ತಿಳಿಸ್ತಾ ಇದ್ದಾನೆ. ಹ್ಮ್ ಪೂರ್ವಪಕ್ಷಿ ಇಲ್ಲಿ ಎಲ್ಲಾ ಕಾರಣಗಳನ್ನು ಕೊಡ್ತಾ ಇದ್ದಾನ, ಅವನು ಅನೇಕ ಇದನ್ನ ಮಾಡ್ತಾ ಇದ್ದಾನೆ. ಹ್ಮ್ ಇನ್ನ ಗುಣ ಸಾಧಾರಣ್ಯ ಶ್ರುತೇಶ್ಚ, ಹ್ಮ್ ಇಲ್ಲಿ ಗುಣವು ಕೂಡ ಸಾಧಾರಣವಾಗಿದೆ ಅಂತೇಳಿ ಹ್ಮ್ ಅಲ್ಲಿ ಶ್ರುತಿಯಲ್ಲಿರ್ತಕ್ಕಂತ ವಿಚಾರವನ್ನ ಈ ಸೂತ್ರದಿಂದ ಹೇಳ್ತಾ ಇದ್ದಾನೆ. ಹ್ಮ್ ವಿದ್ಯಾ ಗುಣಂ ಚ ವಿದ್ಯಾಶ್ರಯಂ ಸಂತಂ ಓಂಕಾರಂ ವೇದತ್ರಯ ಅಸಾಧಾರಣಂ ಶ್ರಾವಯತಿ ತೇನೇಯಂ ತ್ರೈವಿದ್ಯಾ ವರ್ತತ ಓಮಿತ್ಯಾಶ್ರವಯತ್ಯೋಮಿತಿ ಶಂಶತ್ಯೋಮಿತ್ಯುದ್ಗಾಯತಿ. ಛಾಂದೋಗ್ಯೋಪನಿಷತ್ನಲ್ಲಿ ಹೇಳ್ತಕ್ಕಂತ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್ ಇಲ್ಲಿ ವಿದ್ಯಾ ಗುಣಂಚ ವಿದ್ಯಾಶ್ರಯಂ ಸಂತಂ, ಹ್ಮ್ ಇಲ್ಲಿ ವಿದ್ಯೆಯ ಗುಣವಾಗಿರ್ತಕ್ಕಂತ ವಿದ್ಯಾಶ್ರಯವಾಗಿರ್ತಕ್ಕಂತ ಹ್ಮ್ ಯಾವ ಓಂಕಾರಂ ವೇದ, ಹ್ಮ್ ಅದು ವಿದ್ಯೆಗೆ ಗುಣವಾಗಿರ್ತಕ್ಕಂಥದ್ದು ಮತ್ತು ವಿದ್ಯೆಗೆ ಆಶ್ರಯವಾಗಿರ್ತಕ್ಕಂಥ ಓಂಕಾರವನ್ನ ಹ್ಮ್ ವೇದತ್ರಯ ಸಾಧಾರಣಂ ಶ್ರಾವಯತಿ. ಅಲ್ಲಿ ವೇದತ್ರಯ ಅಂತಂದ್ರೇನು, ಇಲ್ಲಿ 3 ವೇದಗಳು ಅಂತ ಹ್ಮ್ ಅವುಗಳ ಶ್ರುತಿ ಪ್ರಮಾಣವನ್ನ ಇಲ್ಲಿ ಕೊಡ್ತಾ ಇದ್ದಾರಂತ. ಹ್ಮ್ ತೇನೇಯಂ ತ್ರೈವಿದ್ಯಾ ವರ್ತತ ಓಮಿತ್ಯಾಶ್ರಾವಯತ್ಯೋಮಿತಿ ಶಂಶತ್ಯೋಮಿತ್ಯುದ್ಘಾಯತಿ ಅಂತ ಚಾಂದೋಗ್ಯೋಪನಿಷತ್ತು ಏನ್ ಹೇಳ್ತದ, ಹ್ಮ್ ಈ ಒಂದು ಅಕ್ಷರದಿಂದ ಈ ತ್ರೈವಿದ್ಯೆ ಅನ್ನುವಂಥದ್ದು ನಡೀತಾ ಇದೆ ಅಂತ. ಹ್ಮ್ ಹೆಂಗಂತಂದ್ರ ಓಂ ಅಂತೇಳಿ ಹ್ಮ್ ಆ ಶ್ರವಣವನ್ನ ಮಾಡಿಸ್ತಾನೆ, ಹ್ಮ್ ಓಂ ಅಂತೇಳಿ ಶಂಶನವನ್ನ ಮಾಡ್ತಾನೆ, ಹ್ಮ್ ಓಂ ಅಂತೇಳಿ ಉದ್ಗಾನವನ್ನ ಮಾಡ್ತಾ ಇದ್ದಾನೆ ಅಂತೇಳಿ ಹ್ಮ್ ಇದು ವೇದತ್ರಯಕ್ಕೂ ಕೂಡ ಸಮಾನವಾಗಿರುವಂತೆ ಇಲ್ಲಿ ಶ್ರುತಿ ಅನ್ನುವಂಥದ್ದು ಹೇಳ್ತಾ ಇದೆ ಅಂತ. ಹ್ಮ್ ವೇದತ್ರಯಕ್ಕೆ ಸಮಾನವಾಗಿರ್ತಕ್ಕಂಥದ್ದನ್ನ ಹ್ಮ್ ಅಲ್ಲಿ ಶ್ರುತಿ ಅನ್ನುವಂಥದ್ದು ನಮಗ ಇಲ್ಲಿ ಚಾಂದೋಗ್ಯೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಹ್ಮ್ ಓಂ ಅಂತೇಳಿ ಶ್ರವಣ ಮಾಡಿಸ್ತಾನ, ಓಂ ಅಂತೇಳಿ ಶಂಸನ ಮಾಡಿಸ್ತಾನ, ಹ್ಮ್ ಮತ್ತು ಓಂ ಅಂತ ಉದ್ಗಾನ ಮಾಡಿಸ್ತಾನ ಅಂತ ಹೇಳಿ ಹ್ಮ್ ಹಿಂಗ ವೇದತ್ರಯಕ್ಕೂ ಸಮಾನವಾಗಿರುವಂತೆ ಶ್ರುತಿ ಅನ್ನುವಂಥದ್ದು ನಮಗಲ್ಲಿ ಹೇಳ್ತಾ ಇದೆ. ಹ್ಮ್ ಆದ್ದರಿಂದ ತತಶ್ಚ ಆಶ್ರಯ ಸಾಧಾರಣ್ಯಾತ್ ಆಶ್ರಿತ ಸಾಧಾರಣ್ಯಂ ಇತಿ ಲಿಂಗ ದರ್ಶನಮೇವ. ಅದರಿಂದ ಇಲ್ಲಿ ಆಶ್ರಯವಾಗಿರ್ತಕ್ಕಂಥ ಯಾವುದು ಓಂಕಾರ, ಹ್ಮ್ ಓಂಕಾರ ಎಲ್ಲಕ್ಕೂ ಆಶ್ರಯಭೂತವಾಗಿರ್ತಕ್ಕಂಥದ್ದು, ಹ್ಮ್ ಅದು ಸಾಧಾರಣವಾಗಿರುವುದರಿಂದ ಹ್ಮ್ ಆ ಓಂಕಾರ ಅನ್ನುವಂಥದ್ದು ಆಶ್ರಯ ಸಾಧಾರಣ್ಯಾತ್ ಹ್ಮ್ ಆಶ್ರಿತ ಸಾಧಾರಣ್ಯಂ ಇತಿ ಲಿಂಗ ದರ್ಶನಮೇವ. ಹ್ಮ್ ಇಲ್ಲಿ ಆಶ್ರಯವಾಗಿರ್ತಕ್ಕಂಥ ಓಂಕಾರ ಸಾಧಾರಣವಾಗಿರುವುದರಿಂದ ಆಶ್ರಿತವಾಗಿರ್ತಕ್ಕಂಥ ಉಪಾಸನೆಯು ಕೂಡ ಹ್ಮ್ ಸಾಧಾರಣ ಅಂತ ನಾವು ತಿಳ್ಕೊಳ್ಬೇಕು. ಹ್ಮ್ ಯಾಕಂದ್ರೆ ಹಂಗ ಇಲ್ಲಿ ಲಿಂಗವನ್ನ ತಿಳಿಸಿದ್ದೇ ಆಗಿದೆ ಅಂತ, ಹ್ಮ್ ಆ ಲಿಂಗವನ್ನ ಇಲ್ಲಿವರೆಗೆ ತಿಳಿಸಿದ್ದಾರೆ ಅಂತ ಹೇಳಿದ್ರು ಅವರು. ಹ್ಮ್ ಅಥವಾ ಹ್ಮ್ ಇನ್ನೊಂದು ರೀತಿಯಿಂದ ಹೇಳ್ತಾನೆ ಪೂರ್ವಪಕ್ಷಿ, ಹ್ಮ್ ಗುಣಸಾಧಾರಣ್ಯ ಶ್ರುತೇಶ್ಚ ಇತಿ. ಇಲ್ಲಿ ಗುಣಸಾಧಾರಣ ಶ್ರುತೇಶ್ಚ ಅನ್ನುವಂತ ಇಲ್ಲಿ ಸೂತ್ರಕ್ಕೆ ಮತ್ತೊಂದು ರೀತಿ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ ಅವರು. ಯದಿ ಇಮೇ ಕರ್ಮ ಗುಣಾಃ ಉದ್ಗೀತಾದಯಃ ಸರ್ವೇ ಸರ್ವಪ್ರಯೋಗ ಸಾಧಾರಣಾಂ ನ ಸ್ಯುಃ ನ ಸ್ಯಾತ್ ತತಸ್ತದಾಶ್ರಯಾಣಾಂ ಪ್ರತ್ಯಯಾನಾಂ ಸಹ ಭಾವಃ. ಇಲ್ಲಿ ಈ ಸೂತ್ರದೊಳಗೆ ಏನು ವ್ಯಾಖ್ಯಾನ ಮಾಡ್ತಾರಂತಂದ್ರೆ, ಹ್ಮ್ ಇಲ್ಲಿ ಕರ್ಮಗುಣವಾಗಿರತಕ್ಕಂತ ಇದು ಇಮೇ ಕರ್ಮಗುಣಾಃ, ಹ್ಮ್ ಇಮೆ ಅಂದ್ರೆ ಈ ಕರ್ಮಗುಣಗಳು ಅಂತ. ಹ್ಮ್ ಉದ್ಗೀತಾದಯ, ಹ್ಮ್ ಇಲ್ಲಿ ಉದ್ಗೀತಾದಿಗಳಂತೇನದಾವಲ್ಲ ಹ್ಮ್ ಅವು ಎಲ್ಲ ಸರ್ವೇ ಸರ್ವ ಪ್ರಯೋಗ ಸಾಧಾರಣ. ಹ್ಮ್ ಸರ್ವೇ ಅಂದ್ರೆ ಎಲ್ಲಾ ಪ್ರಯೋಗಗಳಿಗೂ ಕೂಡ ಸಾಧಾರಣವಾಗಿಲ್ಲದೆ ಇದ್ದರೆ, ಹ್ಮ್ ಸರ್ವ ಪ್ರಯೋಗ ಸಾಧಾರಣ ನ ಸ್ಯುಹು ಹ್ಮ್ ಅಂದ್ರೆ ಸಾಧಾರಣವಾಗಿಲ್ಲದೆ ಇದ್ರೆ, ಹ್ಮ್ ಈ ಕರ್ಮ ಗುಣವಾಗಿರ್ತಕ್ಕಂಥ ಉದ್ಗೀತಾಗಳೆಲ್ಲ ಹ್ಮ್ ಎಲ್ಲಾ ಪ್ರಯೋಗಗಳಿಗೂ ಕೂಡ ಅದು ಸಾಧಾರಣವಾಗಿಲ್ಲದೆ ಇದ್ರೆ ಹ್ಮ್ ಆಗ ಅವುಗಳನ್ನ ನಾವೇನ್ ಮಾಡಬೇಕು,
ನ ಸ್ಯುತ್ ತತಸ್ತದಾಶ್ರಯಾಣಾಂ ಪ್ರತ್ಯಯಾನಾಂ ಸಹಭಾವಃ. ಹ್ಮ್ ಅವುಗಳನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ ಪ್ರತ್ಯಯಗಳಿಗೂ ಕೂಡ ಹ್ಮ್ ಸಹಭಾವ ಇಲ್ಲ ಅಂತ ನಾವು ಅನ್ಬೋದಾಗಿತ್ತು ಅಂತ. ಹ್ಮ್ ಅವಕ್ಕೆ ಸಹಭಾವ ಇಲ್ಲ ಅಂತೇಳಿ ಹ್ಮ್ ನಾವು ಅನ್ಬೋದಾಗಿತ್ತು. ಹ್ಮ್ ತೇತು ಉದ್ಗೀತಾದಯ ಸರ್ವಾಂಗಗ್ರಾಹಿಣಾಃ ಪ್ರಯೋಗವಚನೇನ ಸರ್ವೇ ಸರ್ವ ಪ್ರಯೋಗ ಸಾಧಾರಣಃ ಶ್ರಾವಂತೆ. ಆದರೆ ಇಲ್ಲಿ ಆ ಉದ್ಗೀತಾದಿಗಳು ಮತ್ತು ಸರ್ವಾಂಗಗಳನ್ನ ತಿಳಿಸುವಂತ ಹ್ಮ್ ಅಲ್ಲಿ ಒಂದು ಪ್ರಯೋಗವಚನ ಅನ್ನುವಂತಹದ್ದು. ಹ್ಮ್ ಸರ್ವಾಂಗಗ್ರಾಹಿಣಾಃ ಪ್ರಯೋಗವಚನೇನ ಹ್ಮ್ ಸರ್ವೇ ಸರ್ವ ಪ್ರಯೋಗ ಸಾಧಾರಣ ಶ್ರಾವಂತೆ ಅಂತ. ಹ್ಮ್ ಅಂದ್ರೆ ಉದ್ಗೀತಾದಿಗಳು ಸರ್ವಾಂಗವನ್ನು ತಿಳಿಸುವಂತ ಪ್ರಯೋಗವಚನದಿಂದ ಹ್ಮ್ ಎಲ್ಲ ಪ್ರಯೋಗಗಳಿಗೂ ಸಾಧಾರಣವಾಗಿದೆ ಅಂತೇಳಿ ನಮ್ಗೆ ಶ್ರುತಿ ಎನ್ನುವಂತಹದ್ದು ಹ್ಮ್ ಹೇಳ್ಕೊಂಡು ಬರ್ತಾ ಇದೆ ಅಂತ. ಹ್ಮ್ ತತಶ್ಚ ಆಶ್ರಯ ಸಹಭಾವಾತ್ ಪ್ರತ್ಯಯ ಸಹಭಾವ. ಹ್ಮ್ ಅದರಿಂದ ಇಲ್ಲಿ ಆ ಆಶ್ರಯಗಳಿಗೆ ಸಹಭಾವ ಇರುವುದರಿಂದ ಹ್ಮ್ ಆಶ್ರಿತವಾಗಿರ್ತಕ್ಕಂಥ ಪ್ರತ್ಯಯಗಳಿಗೂ ಕೂಡ ಇಲ್ಲಿ ಸಹಭಾವ ಉಂಟು ಅಂಥೇಳಿ ಹ್ಮ್ ಇಷ್ಟು ನಿಶ್ಚಯ ಆಗ್ತದ ಅಂತೇಳಿ ಹ್ಮ್ ಪೂರ್ವ ಪಕ್ಷಿ ಇಷ್ಟೆಲ್ಲ ವಿಚಾರವನ್ನ ಹೇಳ್ಕೊಂಡು ಬಂದವನು. ಹ್ಮ್ ಅದಕ್ಕೆಲ್ಲ ಶ್ರುತಿ ಪ್ರಮಾಣ ಕೊಟ್ಟ ಏನೆಲ್ಲ ಕೊಟ್ಟು ಹೇಳ್ಕೊಂಡು ಬಂದ. ಹ್ಮ್ ಇನ್ನ ಈ ಉಪಾಸನೆ ಯಥಾಶ್ರಯ ಭಾವ ಇಲ್ಲ ಅಂತ ಹೇಳಿ ಹ್ಮ್ ಈಗ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ಮೇಲಿನ ಸೂತ್ರಕ್ಕ ಗುಣ ಅನ್ನುವಂತಹದ್ದು ಹ್ಮ್ ವೇದತ್ರಯ ಸಾಧಾರಣವಾದ್ದರಿಂದ ಹ್ಮ್ ಉಪಾಸನೆ ಕೂಡ ಸಾಧಾರಣ ಅಂತ ಮೊದಲು ಅನ್ವಯ ಮುಖದಿಂದ ವ್ಯಾಖ್ಯಾನ ಮಾಡಿತ್ತು. ಹ್ಮ್ ಈಗ ವ್ಯತಿರೇಕ ಮುಖದಿಂದ ವ್ಯಾಖ್ಯಾನ ಮಾಡಿದ್ದಾರೆ ಅಂತ. ಹ್ಮ್ ಅಷ್ಟು ಆಚಾರ ಆ ಹಿಂದಿನ ಸೂತ್ರದ ಬಗ್ಗೆ ಹೇಳ್ಕೊಂಡು ಬಂದ್ರು. ಹ್ಮ್ ಇನ್ನು 65ನೇ ಸೂತ್ರ ಹ್ಮ್ ನವಾ ತತ್ಸಹ ಭಾವ ಶ್ರುತೇಹೇ ಅಂತ. ಹ್ಮ್ ಇದು ಸಿದ್ಧಾಂತ ಸೂತ್ರ. ಹ್ಮ್ ಹಿಂದೆ ಬಂದಿರತಕ್ಕಂತ ಸೂತ್ರ ಎಲ್ಲವೂ ಪೂರ್ವ ಪಕ್ಷಿಗೆ ಸಂಬಂಧಪಟ್ಟಿರ್ತಕ್ಕಂಥವುಗಳು. ಹ್ಮ್ ಆದ್ರೆ ಈಗ ಏನ್ ಹೇಳ್ತಾ ಇದ್ದಾರಲ್ಲ ಆಚಾರ್ಯರು ಹ್ಮ್ ಇಲ್ಲಿ ಸಿದ್ಧಾಂತವನ್ನು ನಿರೂಪಣೆ ಮಾಡ್ತಾ ಇದ್ದಾರಲ್ಲಿ. ಹ್ಮ್ ಏನು ಸಿದ್ಧಾಂತ ಇದೆ ಅನ್ನೋದನ್ನ ಹ್ಮ್ ಈ ಭಾಷ್ಯ ಭಾಗದೊಳಗ ಆಚಾರ್ಯ ನಮಗ ತಿಳಿಸ್ತಾ ಇದ್ದಾರೆ. ನವ ಇತಿ ಪಕ್ಷ ವ್ಯಾವರ್ತತ್ವಂ. ಹ್ಮ್ ಸೂತ್ರದಲ್ಲಿ ನವ ಅಂತ ಬಂತಲ್ಲಿ. ಹ್ಮ್ ಏನಂತ ನವ ತತ್ ಸಹ ಭಾವ ಶ್ರುತೇ ಅಂತ ಹ್ಮ್ ಅಲ್ಲೇನ್ ಬಂದದಲ್ಲ, ಹ್ಮ್ ಅಲ್ಲಿ ನವ ಅನ್ನುವಂತಹದ್ದು ಆ ಶಬ್ದ ಯಾಕೆ ಬಂತು ಅಂತಂದ್ರೆ ಹ್ಮ್ ಪೂರ್ವ ಪಕ್ಷವನ್ನು ನಿರಾಕರಣೆ ಮಾಡೋದಕ್ಕೋಸ್ಕರವಾಗಿ ಅಂತ. ಹ್ಮ್ ವ್ಯಾವರ್ತನಂ ಅಂತಂದ್ರೆ ಏನು, ಹ್ಮ್ ಅದನ್ನ ತಳ್ಳಿ ಹಾಕ್ಬೇಕಲ್ರಿ. ಹ್ಮ್ ಆ ಪಕ್ಷವನ್ನ ಪೂರ್ವ ಪಕ್ಷ ಅನ್ನುವಂತಹದನ್ನ ತಿರಸ್ಕಾರ ಮಾಡ್ಬೇಕಲ್ರಿ ಇವಾಗ. ಹ್ಮ್ ಅದು ನಿರಾಕರಣೆ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ನವ ಅನ್ನುವಂತ ಶಬ್ದ ಬಂದದ ಅಂತ. ಹ್ಮ್ ನ ಯಥಾಶ್ರಯ ಭಾಗವಃ ಆಶ್ರಿತಾನಾಂ ಉಪಾಸನಾನಾಂ ಭವಿತುಂ ಅರ್ಹತಿ. ಇಲ್ಲಿ ಯಥಾಶ್ರಯ ಭಾವ ಹ್ಮ್ ಅಂದ್ರೆ ಆಶ್ರಿತವಾಗಿರ್ತಕ್ಕಂಥ ಯಾವ ಉಪಾಸನೆಗಳಿಗೆ, ಹ್ಮ್ ಆಶ್ರಿತಾನಾಂ ಉಪಾಸನಾಂ, ಹ್ಮ್ ಇಲ್ಲಿ ಆಶ್ರಿತವಾಗಿರ್ತಕ್ಕಂಥ ಏನು ಉಪಾಸನೆಗಳದಾವಲ್ಲ ಅವುಗಳಿಗೆ ಹ್ಮ್ ಯಥಾಶ್ರಯ ಭಾವ ನ ಭವಿತುಂ ಅರ್ಹತಿ ಅಂತ. ಹ್ಮ್ ಇಲ್ಲಿ ಆಶ್ರಯಗಳಂತೆ ಸಹಭಾವ ಅನ್ನುವಂತಹದ್ದು ಇರಲಾರದು ಅಂತ ಹೇಳ್ತಾನ. ಭವಿತುಂ ನ ಅರ್ಹತಿ ಅಂತ. ಹ್ಮ್ ಅವುಗಳಿಗೆ ಸಹಭಾವ ಅನ್ನುವಂತಹದ್ದು ಅದು ಇರ್ತದೇನು ಅಂತಂದ್ರೆ ಅದು ಇರಬಾರದು ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಕುತಃ, ಯಾಕೆ ಅಂತಂದ್ರೆ ತತ್ ಸಹಭಾವ ಶ್ರುತೇಹೇ, ಹ್ಮ್ ಅವುಗಳ ಸಹಭಾವಕ್ಕೆ ಶ್ರುತಿ ಎನ್ನುವಂತಹದ್ದಿಲ್ಲ. ಹ್ಮ್ ಆ ಶ್ರುತಿ ಎನ್ನುವ ಅದಕ್ಕೆ ಸಹಭಾವವನ್ನ ಹೇಳ್ತಕ್ಕಂತ ಶ್ರುತಿ ಇತ್ತು ಅಂತಂದ್ರೆ ಅದನ್ನ ಒಪ್ಪಬಹುದಾಗಿತ್ತು. ಹ್ಮ್ ಆದ್ರೆ ಆ ರೀತಿಯಾಗಿರ್ತಕ್ಕಂತ ಶ್ರುತಿ ಎನ್ನುವಂತಹದ್ದು ನಮಗ ಕಂಡು ಬರ್ತಾ ಇಲ್ಲ ಅಂತ, ಅಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆ ಸಹಭಾವಕ್ಕೆ ಶ್ರುತಿ ಎನ್ನುವಂತಹದ್ದು ಇಲ್ಲದೆ ಇರುವುದರಿಂದ ಅಲ್ಲಿ ಏನ್ ಹೇಳಿದ್ರು ಅವರು, ಆಶ್ರಿತವಾಗಿರತಕ್ಕಂತ ಉಪಾಸನೆಗಳಿಗೆ ಆಶ್ರಯಗಳಂತೆ ಸಹಭಾವ ಅನ್ನುವಂಥದ್ದು ಇರಬಾರದು ಅಂತ ಹೇಳಿದ್ರು ಅವರು. ಇದನ್ನ ಭಾಷೆಯಲ್ಲಿ ಇನ್ನಷ್ಟು ವಿವರಣೆ ಕೊಡ್ತಾರ ಅವರು. ಹ್ಮ್ ತತ್ ಸಹಭಾವ ಶ್ರುತೆ ಯಥಾ ಹಿ ತ್ರಿವೇದಿ ವಿಹಿತಾನಾಂ ಅಂಗಾನಾಂ ಸಹಭಾವ ಶ್ರೂಯತೆ. ಹ್ಮ್ ಅಂದ್ರೆ ಇಲ್ಲಿ ವೇದತ್ರಯದಲ್ಲಿ ತ್ರಿವೇದಿ ಅಂತಂದ್ರ 3 ವೇದಗಳು ಅಂತ.
ಹ್ಮ್ 3 ವೇದಗಳಲ್ಲಿ ವಿಹಿತವಾಗಿರ್ತಕ್ಕಂಥ ಈ ಸ್ತೋತ್ರಾದಿ ಅಂಗಗಳಂತ ಏನದಾವು ಹ್ಮ್ ಅವುಗಳಿಗೆ ತ್ರಿವೇದಿ ವಿಹಿತಾನಾಂ ಅಂಗಾನಾಂ ಸಹಭಾವ ಶ್ರೂಯತೆ. ಆ ಶ್ರುತದಂಗಗಳಿಗೆ ಸಹಭಾವ ಅನ್ನುವಂತಹದ್ದನ್ನ ಹ್ಮ್ ಶ್ರುತಿಯಲ್ಲಿ ಹೇಳುವುದನ್ನು ನಾವು ಕೇಳ್ತಾ ಇದ್ದೇವೆ. ಹ್ಮ್ ಗೃಹಂ ವಾ ಗೃಹೀತ್ವಾ ಚಮಸಂ ವ್ಯೋಮ್ನೀವ ಸ್ತೋತ್ರಮಯ ಸ್ತೋತ್ರಮನುಶಂಸತಿ ಪ್ರಸ್ತೋತ ಸಾಮಗಾಯ ಹೋತರೈತ್ಯ ಹೋತರೆ ತತ್ಯಜ. ಇಲ್ಲಿ ತೈತ್ರಿಯ ಸಂಹಿತೆಯೊಳಗೆ ಹೇಳ್ತಾ ಇದ್ದಾರೆ. ಹ್ಮ್ ಅಲ್ಲಿ ಗ್ರಹಂ ವಾ ಗೃಹೀತ್ವಾ ವಾ ಹ್ಮ್ ಅಂದ್ರೆ ಗ್ರಹವನ್ನ ತೆಗೆದುಕೊಂಡು ಅಥವಾ ಚಮಸಂ ಗೃಹೀತ್ವಾ ಹ್ಮ್ ಚಮಸವನ್ನ ಎತ್ತಿಡಿಕೊಂಡು ಅಂತ. ಹ್ಮ್ ಗ್ರಹವನ್ನ ತೆಗೆದುಕೊಂಡು ಅಥವಾ ಚಮಸವನ್ನ ಎತ್ತಿಕೊಂಡು ಹ್ಮ್ ಸ್ತೋತ್ರಮಯ ಅಂದ್ರೆ ಸ್ತೋತ್ರವನ್ನ ಅಲ್ಲಿ ಓಂನೀಯ ಸ್ತೋತ್ರಮಯ ಶಂಸತಿ ಹ್ಮ್ ಅಲ್ಲಿ ಕೈಯ ಗ್ರಹವನ್ನು ಹಿಡ್ಕೊಂಡು ಆಗ್ಲಿ ಅಥವಾ ಚಮಸವನ್ನು ಹಿಡ್ಕೊಂಡಾಗ್ಲಿ ಎತ್ತಿ ಹಿಡ್ಕೊಂಡು ಸ್ತೋತ್ರವನ್ನ ಪ್ರಾರಂಭಿಸಬೇಕು ಅಂತ. ಹ್ಮ್ ಯಾಕಂದ್ರೆ ಸ್ತೋತ್ರವಾದ ಬಳಿಕ ಹೀಗೆ ಅನುಶಂಸನ ಮಾಡಬೇಕು ಅಂತೇಳಿ ಹ್ಮ್ ಅಲ್ಲಿ ಶ್ರುತಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಗ್ರಹಂ ವಾ ಗೃಹೀತ್ವಾ ಚಮಸಂ ಓನ್ನೀಯ ಸ್ತೋತ್ರ ಮನುಶಂಸತಿ ಪ್ರಸ್ತೋತಃ ಸಾಮಗಾಯ ಹೋತರೇತಯತ್ಯಜ ಅಂತ. ಹ್ಮ್ ಅಂದ್ರೆ ಅಲ್ಲಿ ಪ್ರಸ್ತೋತ್ರವೇ ಸಾಮವನ್ನ ಗಾನ ಮಾಡು, ಹ್ಮ್ ಹೋತೃವೆ ಇದರ ಯಾಜ್ಯವನ್ನ ಹೇಳು ಅಂತೇಳಿ ಹ್ಮ್ ಅಲ್ಲಿ ಮೊದಲಾಗಿರ್ತಕ್ಕಂಥ ವಾಕ್ಯಗಳಿಂದ ಅಲ್ಲಿ ಏನ್ ಹೇಳಿದಾರ, ಶ್ರುತಿಯಲ್ಲಿ ಹೆಂಗ್ ಹೇಳಿದೆಯೋ ಹಾಗೆ ಉಪಾಸನೆಗಳಿಗೆ ಸಹಭಾವನ್ನ ಹೇಳುವಂತ ಶ್ರುತಿ ಇರುವುದಿಲ್ಲ ಅಂತ. ಹ್ಮ್ ಅಲ್ಲಿ ಹೆಂಗ್ ಹೇಳ್ಯಾರಲ್ಲ ಹಂಗ ಹ್ಮ್ ಉಪಾಸನೆಗೆ ಸಹಭಾವವನ್ನು ಹೇಳುವಂತ ಶ್ರುತಿ ಇಲ್ಲ. ಹ್ಮ್ ಅವ್ರು ಉದಾಹರಣೆ ಕೊಟ್ರವರು ಹ್ಮ್ ಗ್ರಹವನ್ನ ತೆಗೆದುಕೊಂಡು ಅಥವಾ ಚಮಸವನ್ನು ಎತ್ತಿಕೊಂಡು ಸ್ತೋತ್ರನ ಪ್ರಾರಂಭಿಸಬೇಕು ಅಂತೇಳಿ ಹ್ಮ್ ಇಷ್ಟ ಹೇಳಿ ಮತ್ತೆ ಸ್ತೋತ್ರ ಆದ ಬಳಿಕ ಮತ್ತಲ್ಲಿ ಏನ್ ಅನುಶಂಸನ ಮಾಡಬೇಕು ಅಂತಂದ್ರೆ ಪ್ರಸ್ತುತೃವೆ ನೀನು ಸಾಮವನ್ನ ಗಾನ ಮಾಡು, ಹ್ಮ್ ಹೋತೃವೆ ಇದರ ಯಾಜ್ಯವನ್ನ ನೀ ಹೇಳು ಅಂತ ಹ್ಮ್ ಅಲ್ಲಿ ವಾಕ್ಯದಿಂದ ಶ್ರುತಿಯಲ್ಲಿ ಹೆಂಗ್ ಹೇಳಿದಾರಲ್ಲ ಹಂಗ ಇಲ್ಲಿ ಉಪಾಸನೆಗಳಿಗೆ ಒಂದು ಸಹಭಾವವನ್ನು ಹೇಳುವಂತ ಶ್ರುತಿ ಇಲ್ಲ ಅಂತ ಆಚಾರ್ಯರು ಹೇಳಿದರು. ನೈವ ಮುಪಾಸನಾಂ ಸಹಭಾವ ಶ್ರುತಿರಸ್ತಿ. ಹ್ಮ್ ಇದು ಉಪಾಸನಾನಾಂ ಸಹಭಾವ ಶ್ರುತಿ ನೈವ ಅಸ್ತಿ ಅಂತ. ಹ್ಮ್ ಉಪಾಸನೆಗಳಿಗೆ ಸಹಭಾವ ಶ್ರುತಿ ಎನ್ನುವಂತಹದ್ದು ಇಲ್ಲವೇ ಇಲ್ಲ ಅಂತೇಳಿ ಹ್ಮ್ ಅಲ್ಲಿ ತೈತ್ರಿಯ ಸಂಹಿತೆಯ ಒಂದು ಪ್ರಮಾಣವನ್ನ ಕೊಟ್ಟು ಹೇಳಿದ್ರು. ಹ್ಮ್ ಇನ್ನ ಆಕ್ಷೇಪ ಮಾಡ್ತಾನ ಅವನು ಪೂರ್ವಪಕ್ಷಿ, ಹ್ಮ್ ನಾನು ಪ್ರಯೋಗ ವಚನ ಏಷಾಂ ಸಹಭಾವಂ ಪ್ರಾಪಯೇತ್, ಇಲ್ಲಿ ಪ್ರಯೋಗವಿದೆ ಇವುಗಳಿಗೆ ಸಹಭಾವನ್ನ ತಂದು ಕೊಡಬಹುದಲ್ಲ ಅಂತ ಹೇಳ್ತಾನ ಅವನು. ಹ್ಮ್ ಪ್ರಯೋಗ ವಚನಂ ಏಷಾಂ, ಆ ಪ್ರಯೋಗ ವಚನ ಅನ್ನುವಂತಹದ್ದು ಏಷಾಂ ಸಹಭಾವಂ ಪ್ರಾಪಯೇತ್, ಇವುಗಳಿಗೆ ಸಹಭಾವನ ತಂದು ಕೊಡಬಹುದಲ್ಲ ಅಂತಂದ್ರೆ ನ ಇತಿ ಬ್ರೂಮಃ. ಅದಕ್ಕೆ ಸಿದ್ಧಾಂತಿಗಳು ಹೇಳ್ತಾರೆ, ಆಚಾರ್ಯ ಹೇಳ್ತಾರೆ ಇಲ್ಲಪ್ಪ ಹಾಗಾಗಂಗಿಲ್ಲ ಅಂತ. ಹಾಗಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಪುರುಷಾರ್ಥತ್ವಾತ್ ಉಪಾಸನಾನಾಂ, ಈ ಉಪಾಸನೆಗಳು ಪುರುಷಾರ್ಥಗಳಾಗಿದ್ದಾವೆ ಅಂತ. ಉಪಾಸನೆಗಳೇನದಾವಲ್ಲ ಇವು ಎಲ್ಲವೂ ಏನದಾವು ಪುರುಷಾರ್ಥವಾಗಿದ್ದಾವೆ ಅಂತ ಹೇಳ್ತಾರ ಅವರು. ಪ್ರಯೋಗ ವಚನೋ ಹಿ ಕೃತ್ವರ್ಥಾನಾಂ ಉದ್ಗೀತಾದೀನಾಂ ಸಹಭಾವಂ ಪ್ರಾಪಯೇತ್. ಇಲ್ಲಿ ಉದ್ಗೀತವೇ ಮೊದಲಾಗಿರ್ತಕ್ಕಂಥ ಏನು ಉಪಾಸನೆಗಳದಾವಲ್ಲ ಇವು ಕರ್ತರ್ಥಾರ್ಥಾನಾಂ ಅಂದ್ರೆ ಇಲ್ಲಿ ಕೃತ್ವರ್ಥವಾಗಿರ್ತಕ್ಕಂಥ ಅಂಗಗಳನ್ನ ಅವು ಆಶ್ರಯಿಸಿಕೊಂಡಿದ್ದರೂ ಕರ್ತರ್ಥಾನಾಂ ಉದ್ಗೀತಾನಾಂ ಸಹಭಾವಂ ಪ್ರಾಪಯೇತ್. ಉದ್ಗೀತಾದಿ ಉಪಾಸನಾನೇ ಕರ್ತೃತ್ವಾಶ್ರಯಾಣ್ಯಪಿ ಗೋದೋಹನಾದಿವತ್ ಪುರುಷಾರ್ಥಾನೇ ಇತ್ಯವೋಚಾಮ. ಅದಕ್ಕಿಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಇಲ್ಲಿ ಉದ್ಗೀತವೇ ಮುಂತಾದವುಗಳ ಉಪಾಸನೆಗಳೇನದಾವಲ್ಲ ಅವು ಕರ್ತರ್ಥವಾಗಿರ್ತಕ್ಕಂಥ ಅಂದ್ರೆ ಅಂಗಗಳನ್ನ ಅವು ಆಶ್ರಯ ಮಾಡಿಕೊಂಡಿದ್ರು ಕೂಡ ಈ ಗೋದೋಹನಾದಿಗಳಂತೆ ಅವು ಕೂಡ ಪುರುಷಾರ್ಥಗಳಾಗಿದ್ದಾವೆ ಅಂತ. ಗೋದೋಹನಾದಿವತ್ ಪುರುಷಾರ್ಥಾನಿ ಇತ್ಯವೋಚಾಮ, ಗೋದೋಹನಾದಿಗಳಂತೆ ಅವು ಕೂಡ ಪುರುಷಾರ್ಥಗಳಾಗಿದ್ದಾವೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ ಅಂತ. ಯಾಕಂದ್ರೆ
ಪೃಥಗ್ಯ ಪ್ರತಿಬಂಧ ಫಲಂ. ಪೃಥಗ್ಯ ಪ್ರತಿಬಂಧ ಫಲಂ ಅಂತೇಳಿ ಹ್ಮ್ ಹಿಂದೆ ಒಂದು ಸೂತ್ರವನ್ನ ಚಾಂದೋ ಒಂದು ಒಂದು ಉಪನಿಷತ್ತಿನ ಮಂತ್ರ ಇದು. ಹ್ಮ್ ಅಲ್ಲಿ ಎಂಬಲ್ಲಿ ಅದನ್ನು ಹೇಳಿದ್ದಾರೆ ಅಂತ. ಹ್ಮ್ ಅಂದ್ರೆ ಇಲ್ಲಿ ಪುರುಷಾರ್ಥಗಳಿರುವಂತ ಉಪಾಸನೆಗಳು ಹ್ಮ್ ಕರ್ಮದ ಜೊತೆಯಲ್ಲೇ ಇರಬೇಕನ್ನುವಂತ ನಿಯಮ ಇಲ್ಲ ಅಂತ. ಹ್ಮ್ ಪುರುಷಾರ್ಥಗಳಿರುವಂತ ಏನು ಉಪಾಸನೆಗಳು ಅದಾವಲ್ಲ ಹ್ಮ್ ಅವು ಕರ್ಮ ಜೊತೆಗೇನೆ ಇರಬೇಕು ಅನ್ನುವಂತ ಯಾವ ನಿಯಮ ಅನ್ನುವಂತದಿಲ್ಲ ಅಂತ ಹೇಳ್ತಾರ ಅವ್ರು. ಹ್ಮ್ ಆಚಾರ್ಯ ಹೇಳ್ತಾ ಇದ್ದಾರೆ. ಇತ್ಯತ್ರ ಅಯಮೇವ ಚ ಉಪದೇಶಾನುಶ್ರಯೋ ವಿಶೇಷೋ ಅಂಗಾನಾಂ ತದಾಲಂಬಾನಾಂ ಚ ಉಪಾಸನಾನಾಂ ಯತ್ ಏಕೇಷಾಂ ಕರ್ತೃತ್ವಂ ಏಕೇಷಾಂ ಪುರುಷಾರ್ಥತ್ವಂ ಇತಿ. ಅಯಮೇವ ಚ ಉಪದೇಶಾಶ್ರಯೋ ಹ್ಮ್ ಅಂದ್ರೆ ಇದೇ ಉಪದೇಶಾಶ್ರಯಗಳು ಅಂತ ಇಲ್ಲಿ ಹ್ಮ್ ಏನ್ ಹೇಳ್ತಾರೆ, ಇಲ್ಲಿ ಉಪಾಸನೆಲ್ಲ ಹ್ಮ್ ಸ್ವಭಾವ ಎಂಬುದಕ್ಕೆ ಪೂರ್ವ ಪಕ್ಷದಲ್ಲಿ ಹೇಳಿರ್ತಕ್ಕಂತ ಹ್ಮ್ ಎರಡು ಲಿಂಗಗಳು ಕಾರಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ. ಹ್ಮ್ ಉಪದೇಶಾಶ್ರಯೋ ವಿಶೇಷೋ ಅಂಗಾನಾಂ ತದಾಲಂಬನಾಂ ಚ ಉಪಾಸನಾನಾಂ ಯತ್ ಏಕೇಶಾಂ ಕರ್ತೃತ್ವಂ ಏಕೇಶಾಂ ಪುರುಷಾರ್ಥಂ ಇತಿ. ಹ್ಮ್ ಅಂದ್ರೆ ಶ್ರುತಿಯಲ್ಲಿ ಆಗಲಿ ನ್ಯಾಯವಾಗಲಿ ಅಲ್ಲಿ ಇರೋದಿಲ್ಲ ಅಂತ. ಹ್ಮ್ ಯಾಕಂದ್ರೆ ಒಂದೊಂದು ಪ್ರಯೋಗದೊಳಗ ಆಶ್ರಯವಾಗಿರ್ತಕ್ಕಂಥ ಅಂಗಗಳನ್ನ ಅದು ಒಟ್ಟುಗೂಡಿಸಿ ಬೇಕಾಗಿರುವುದರಿಂದ ಅಲ್ಲಿ ಆಶ್ರಿತವಾಗಿರ್ತಕ್ಕಂಥ ಉಪಾಸನೆಗೆ ಕೂಡ ಹಾಗೆ ಅಂತೇಳಿ ಅದನ್ನ ನಿಶ್ಚಯ ಮಾಡ್ಲಿಕ್ಕೆ ಆಗಲಾರದು ಅಂತ. ಹ್ಮ್ ಇಲ್ಲಿ ಉಪಾಸನೆಗೆಲ್ಲ ಸಹಭಾವ ಎಂಬುದಕ್ಕೆ ಇಲ್ಲಿ ಪೂರ್ವಪಕ್ಷಿ ಹೇಳಿದಂತ ಎರಡು ಲಿಂಗಗಳು ಕಾರಣ ಆಗಂಗಿಲ್ಲ. ಯಾಕಂತಂದ್ರೆ ಅದಕ್ಕೆ ಹೇಳ್ತಾರ ಅವರು, ಶ್ರುತಿಯಾಗಲಿ ನ್ಯಾಯವಾಗಲಿ ಅದಕ್ಕೆ ಇರೋದಿಲ್ಲ ಅಂತ. ಒಂದೊಂದು ಪ್ರಯೋಗದಲ್ಲಿ ಆಶ್ರಯವಾಗಿರ್ತಕ್ಕಂಥ ಅಂಗಗಳನ್ನ ಅಲ್ಲಿ ಒಟ್ಟುಗೂಡಿಸಬೇಕಾಗಿರುವುದರಿಂದ ಆಶ್ರಿತವಾಗಿರ್ತಕ್ಕಂಥ ಉಪಾಸನೆಗೂ ಕೂಡ ಹಾಗೆ ಅಂತೇಳಿ ನಾವು ನಿಶ್ಚಯ ಮಾಡಾಕ ಅಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರು ಅವರು. ಲಿಂಗದ್ವಯಂ ಅಕಾರಣಂ ಉಪಾಸನ ಸಹಭಾಗಸ್ಯ ಶ್ರುತಿ ನ್ಯಾಯ ಅಭಾವಾತ್ ನ ಚ ಪ್ರತಿ ಪ್ರಯೋಗಂ ಆಶ್ರಯ ಕ್ರಾಸ್ನೋಪಸಂಹಾರಾತ್ ಆಶ್ರಿತಾನಾಮಪಿ ತಥಾತ್ವಂ ವಿಜ್ಞಾತುಂ ಶಕ್ಯಂ. ಹಾಗೆ ಇಲ್ಲಿ ಯಾಕಂದ್ರೆ ಉಪಾಸನೆಗಳು ಅವು ಅಂಗಪ್ರಯುಕ್ತವಾಗಿ ವಿಹಿತವಾಗಿಲ್ಲ. ಯಾಕಂದ್ರೆ ಉಪಾಸನೆಗಳು ಆಶ್ರಯ ತಂತ್ರವಾಗಿದ್ದರೂ ಕೂಡ ಅಲ್ಲಿ ಆಶ್ರಯವಾಗಿರ್ತಕ್ಕಂಥ ಅಂಗಗಳು ಕೂಡ ಇಲ್ಲದಿದ್ರೆ ಅವು ತಾವು ಇರುವುದಿಲ್ಲ ಅಂತ ಹೇಳಿ ಹೀಗೆ ಬೇಕಾದ್ರೂ ಆಗಬಹುದು ಅಂತ ಹೇಳ್ತಾರ ಅವರು. ಉಪಾಸನೆಗಳು ಅಂಗಪ್ರಯುಕ್ತವಾಗಿ ವಿಹಿತವಾಗಿಲ್ಲ. ಯಾಕಂದ್ರೆ ಉಪಾಸನೆಗಳು ಆಶ್ರಯ ತಂತ್ರವಾಗಿದ್ರು ಕೂಡ ಅದಕ್ಕೆ ಆಶ್ರಯವಾಗಿರ್ತಕ್ಕಂಥ ಅಂಗಗಳು ಇಲ್ಲದೆ ಇದ್ರೆ ಅವು ಇರುವುದಿಲ್ಲ ಅಂತ ಹೇಳಿ ಈಗ ಬೇಕಾದ್ರೂ ಕೂಡ ಆಗಬಹುದು ಅಂತಂದ್ರು. ಆದ್ರ ನಚ ಪ್ರತಿಯೋಗಂ ಆಶ್ರಯಕಾಂಕ್ಷೋಪಸಂಹಾರಾತ್ ಆಶ್ರಿತಾನಾಮಪಿ ತಥಾತ್ವಂ ವಿಜ್ಞಾತುಂ ಶಕ್ಯಂ ಅತತ್ ಪ್ರಯುಕ್ತತ್ವಾತ್ ಉಪಾಸನಾನಾಂ ಆಶ್ರಯತಂತ್ರಾಣ್ಯಪಿ ಉಪಾಸನಾನಿ ಕಾಮಂ ಆಶ್ರಯಭಾವೇ ಮಾ ಭುವನ್ ನತು ಆಶ್ರಯ ಸಹಭಾವೇನ ಸಹಭಾವ ನಿಯಮೋಸ್ತಿ ತತ್ ಸಹಭಾವಶ್ರುತೇಃ ದೇವ ತಸ್ಮಾತ್ ಯಥಾ ಕಾಮೇ ಉಪಾಸನಾನಿ ಅನುಷ್ಠೇರನ್. ಅದಕ್ಕೆ ಹೇಳಿದ್ರವರು, ಇಲ್ಲಿ ಆಶ್ರಯಗಳ ಒಂದು ಸಹಭಾವದಿಂದ ಅವು ಸಹಭಾವ ನಿಯಮಕ್ಕ ಒಳಪಡಬೇಕನ್ನುವಂತಹದ್ದು ಸರಿಯಲ್ಲ ಅಂತ. ಯಾಕಂದ್ರ ಅವುಗಳ ಸಹಭಾವ ಶ್ರುತಿ ಇಲ್ಲವೆಂಬುದೇ ಇದಕ್ಕ ಕಾರಣ ಆಗೈತಿ ಅಂತ. ಸಹಭಾವ ಶ್ರುತಿ ಅನ್ನುವಂಥದ್ದು ಇತ್ತು ಅಂತಂದ್ರೆ ನಾವು ಒಪ್ಕೊಳ್ಬಹುದಾಗಿತ್ತು. ಆಶ್ರಯ ಸ್ವಭಾವದಿಂದ ಅವು ಕೂಡ ಸ್ವಭಾವ ನಿಯಮಕ್ಕೆ ಒಳಪಡ್ತಾವು ಅಂತೇಳಿ ಹೇಳ್ಬೋದಾಗಿತ್ತು. ಆದ್ರೆ ಹಂಗ ಒಳಪಡ್ತಾವ ಅನ್ಲಿಕ್ಕೆ ಶ್ರುತಿಗಳ ಒಂದು ನಮಗ್ ಪ್ರಮಾಣ ಇಲ್ಲ ಅಂತಾರ ಅವ್ರು. ಅವರ ಸ್ವಭಾವ ಶ್ರುತಿ ಅನ್ನುವಂಥದ್ದು ಇಲ್ಲ ಅನ್ನೋದ ಇದಕ್ಕೆ ನಮಗ ಕಾರಣ ಆಗೈತಿ ಅಂತ. ಆದ್ದರಿಂದ ಇಲ್ಲಿ ತತ್ ಸಹಭಾವ ಶ್ರುತೇರೇವ ತಸ್ಮಾತ್ ಯಥಾ ಕಾಮಮೇವ ಉಪಾಸನಾನಿ ಅನುಷ್ಠೇರನ್. ಅದರಿಂದ ಇಲ್ಲಿ ಉಪಾಸನೆಗಳನ್ನ ಅವ್ರವ್ರ ಇಚ್ಛೆಯಂತೆನೆ ನಾವು ಅನುಷ್ಠಾನ ಮಾಡಬಹುದು ಅಂತ. ಅವ್ರವ್ರ ಇಚ್ಛೆ ಹೇಗಿರ್ತೈತೋ ಅದೇ ರೀತಿಯಾಗಿ ಅವರು ಅನುಷ್ಠಾನ ಮಾಡಬಹುದಾಗಿದೆ ಅಂತ ಹೇಳಿದರು. ಇನ್ನ ದರ್ಶನಾಚ್ಛ ಅಂತ ಇದು 66ನೇ ಸೂತ್ರ. ಇದಕ್ಕ ಶ್ರುತಿಯೂ ಕೂಡ ಇದನ್ನ ತಿಳಿಸೋದ ಅಂತೇಳಿ ಶ್ರುತಿ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಶ್ರುತಿ ಏನ್ ಹೇಳ್ತದ ಅಂತಂದ್ರೆ, ದರ್ಶಯತಿ ಶ್ರುತಿ ಅಸಹಭಾವಂ ಪ್ರತ್ಯಯಾನಾಂ
ಅಂದ್ರೆ ಹೀಗೆಂದು ಅರಿತಿರ್ತಕ್ಕಂಥ ಏವಂ ವಿದ್ಧ ವೈ ಬ್ರಹ್ಮ ಯಜ್ಞಂ ಯಜನಂ ಸರ್ವಾಂಶ್ಚ ತೀರ್ತ್ವಾಜೋ ಅಭಿರಕ್ಷತಿ. ಛಾಂದೋಗ್ಯೋಪನಿಷತ್ನಲ್ಲಿ ಈ ಮಂತ್ರ ಬರ್ತದೆ. ಏವಂ ವಿದ್ಧ ಅಂತ ಹೀಗೆಂದು ಅರಿತಿರ್ತಕ್ಕಂಥ ಬ್ರಹ್ಮ ಅಂದ್ರೆ ಬ್ರಹ್ಮನೇ ಇಲ್ಲಿ ಯಜ್ಞಂ ಯಜನಂ ಯಜ್ಞವನ್ನ ಮತ್ತು ಯಜಮಾನನನ್ನ ಸರ್ವಾಂಶ್ಚ ತೀರ್ತ್ವ ಸರ್ವಾಂಶ್ಚ ಋತ್ವಿಜೋ ಅಭಿರಕ್ಷತಿ ಅಂತ ಅಂದ್ರೆ ಯಜಮಾನನನ್ನ ಮತ್ತು ಸರ್ವ ಋತ್ವಿಜರನ್ನು ಕೂಡ ಅದು ಕಾಪಾಡ್ತಾನೆ ಅಂತ. ಹೀಗೆಂದು ಅರ್ತಿರ್ತಕ್ಕಂಥ ಬ್ರಹ್ಮನೇ ಇಲ್ಲಿ ಯಜ್ಞವನ್ನ ಯಜಮಾನನನ್ನ ಸರ್ವ ಋತ್ವಿಜರನ್ನ ಕಾಪಾಡ್ತಾನೆ ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ದರ್ಶಯತಿ ಶ್ರುತಿ ಅಸಹಭಾವಂ ಪ್ರತ್ಯಯಾನಾಂ ಅಂದ್ರೆ ಪ್ರತ್ಯಯಗಳಿಗೆ ಸಹಭಾವ ಇಲ್ಲ ಅನ್ನುವಂತಹದ್ದನ್ನ ಈ ಶ್ರುತಿ ಅನ್ನುವಂತಹದ್ದು ನಮಗಲ್ಲಿ ತಿಳಿಸ್ಕೊಂಡು ಬಂದೈತಿ ಅಂತ. ಸರ್ವ ಪ್ರತ್ಯಯೋಪಸಂಹಾರೇ ಹಿ ಸರ್ವೇ ಸರ್ವವಿಧಃ ಇತಿ ನ ವಿಜ್ಞಾನವತ ಬ್ರಹ್ಮಣ ಪರಿಪಾಲ್ಯತ್ವಂ ಇತರೇಷಾಂ ಸಂಕೀರ್ತೇತ. ಇಲ್ಲಿ ಎಲ್ಲಾ ಪ್ರತ್ಯಗಳನ್ನ ಉಪಸಂಹಾರ ಮಾಡಬಹುದು ಅನ್ನುವಂತ ಪಕ್ಷದೊಳಗ ಅಲ್ಲಿ ಋತ್ವಿಜರು ಎಲ್ಲವನ್ನ ತಿಳಿದವರಾಗಿರುವುದರಿಂದ ಆ ವಿಜ್ಞಾನವುಳ್ಳಂತ ಬ್ರಹ್ಮನಿಂದ ಇತರ ಋತ್ವಿಜರು ಕೂಡ ಪರಿಪಾಲಿತರಾಗ್ತಾರ ಅಂತೇಳಿ ಹಂಗ ಹೇಳ್ತಾ ಇದ್ದಿಲ್ವಲ್ಲ. ಸರ್ವ ಋತ್ವಿಜರನ್ನು ಅಂತ ತಗೊಂಡಿದಾರ ಅಲ್ಲಿ ಮಂತ್ರದೊಳಗ. ಅಲ್ಲಿ ಯಜ್ಞವನ್ನ ಯಜಮಾನನ್ನ ಸರ್ವ ಋತ್ವಿಜರನ್ನು ಕಾಪಾಡ್ತಾನೆ ಅಂತೇಳಿ ಹಿಂಗ್ ಹೇಳಿದ್ದರಿಂದ ಅಲ್ಲಿ ಋತ್ವಿಜರು ಎಲ್ಲವನ್ನ ತಿಳಿದವರಾಗಿರುತ್ತಾರಾದ್ದರಿಂದ ವಿಜ್ಞಾನವುಳ್ಳಂತ ಬ್ರಹ್ಮನಿಂದ ಇತರ ಋತ್ವಿಜರು ಕೂಡ ಪರಿಪಾಲಿತರಾಗ್ತಾರೆ ಅಂತ ಹೇಳ್ತಾ ಇದ್ದಿದ್ದಿಲ್ಲ. ಆದ್ದರಿಂದ ಇಲ್ಲಿ ಇತಿ ವಿಜ್ಞಾನೇನ ವಿಜ್ಞಾನವತಾ ಬ್ರಹ್ಮಣ ಪರಿಪಾಲಿತ್ವಂ ಇತರೇಷಾಂ ಸಂಕೀರ್ತೇತ ತಸ್ಮಾತ್ ಯಥಾಕಾಮಂ ಉಪಾಸನಾನಾಂ ಸಮುಚ್ಚಯೋ ವಿಕಲ್ಪೋ ವಾ ಇತಿ. ಆದ್ರಿಂದ ಅವರವ್ರ ಇಚ್ಛೆಯಂತೆ ಅಲ್ಲಿ ಉಪಾಸನೆಗಳನ್ನ ಸಮುಚ್ಚಯ ಮಾಡಿಕೊಳ್ಬಹುದು ಅಥವಾ ವಿಕಲ್ಪದಿಂದಲೂ ಕೂಡ ಅನುಷ್ಠಾನ ಮಾಡಬಹುದು ಅಂತ ಒಟ್ಟು ಇಲ್ಲಿ ಸಿದ್ಧಾಂತ. ಇದು ಅದ್ವೈತ ಸಿದ್ಧಾಂತ ಪ್ರಕಾರ ಆಚಾರ್ಯರ ಒಂದು ಅಭಿಮತ, ಅವರ ತೀರ್ಮಾನ ಏನಪ್ಪಾ ಅಂತಂದ್ರೆ ಇಲ್ಲಿ ಉಪಾಸನೆಗಳನ್ನ ನಾವು ಸಮುಚ್ಚಯ ಅಂದ್ರೆ ಏನು ಸೇರಿಸಿಕೊಂಡು ಎಲ್ಲಾನು ಸೇರಿಸಿಕೊಂಡರ ಮಾಡಬಹುದು ಅಥವಾ ವಿಕಲ್ಪದಿಂದ ಆದ್ರೆ ಇದನ್ನರಾಗ್ಲಿ ಅದನ್ನರಾಗ್ಲಿ ನಾವು ವಿಕಲ್ಪವನ್ನು ಮಾಡಿಕೊಂಡಾದ್ರೂ ಕೂಡ ಅನುಷ್ಠಾನ ಮಾಡಬಹುದು ಅಂತ ಹೇಳಿ ಈ ಒಂದು ದರ್ಶನಾಚ್ಛ ಅಂದ್ರೆ ಏನು ಶ್ರುತಿ ಎನ್ನುವಂತಹದ್ದು ಕೂಡ ನಮಗೆ ತಿಳಿಸ್ಕೊಂಡ ಬಂದದ. ಅದಕ್ಕೆ ಇಲ್ಲಿ ವಿಕಲ್ಪ ಆದ್ರೂ ಆಗಬಹುದು ಅಥವಾ ಅವುಗಳ ಸಮುಚ್ಚಯದಿಂದಲಾದ್ರೂ ಕೂಡ ಉಪಾಸನೆ ಎನ್ನುವಂತಹದ್ದನ್ನ ಅನುಷ್ಠಾನ ಮಾಡಬಹುದು ಅಂತೇಳಿ ಇದು 60ನೇ ಸೂತ್ರದಲ್ಲಿ ಹೇಳ್ಕೊಂಡು ಬಂದದ್ದು. ಅಂದ್ರೆ ಇಲ್ಲಿಗೆ 3ನೇ ಅಧ್ಯಾಯ 3ನೇ ಪಾದ ಮುಗಿದಂಗಾಯ್ತು. ಇದು ಉಪಾಸನಾಧಿಕರಣ ಪೂರ ಇದು ಉಪಾಸನ ಕುರಿತು ಬಂದಂತ ಪಾದ. ಇವು ಯಾವುವು ಇದು 3ನೇ ಪಾದ ಅಂತ ಇದು ಇರ್ತಕ್ಕಂಥ ಸಾಮಾನ್ಯ ಎಲ್ಲಾ ಸೂತ್ರಗಳು ಏನದಾವು ಅಂತಂದ್ರೆ ಪ್ರತಿಯೊಂದು ಸೂತ್ರಗಳು ಇಲ್ಲಿ ಉಪಾಸನೆಯನ್ನ ಕುರಿತಾಗಿ ಹೇಳ್ತಕ್ಕಂಥದ್ದು. ಹೆಚ್ಚಾಗಿ ಇದು ಮೀಮಾಂಸಾ ಶಾಸ್ತ್ರನೇ ಬರ್ತತಿ. ಇದ್ರಾಗ ಮೀಮಾಂಸಕರು ಹೇಳ್ತಕ್ಕಂತ ಅವೇನ ಸೂತ್ರ ಅದಾವಲ್ಲ ಅವನ್ನ ಇಟ್ಕೊಂಡು ಇಲ್ಲಿ ಆಚಾರ್ಯರು ಇಲ್ಲಿ ಅದ್ವೈತದ ಪ್ರಕಾರ ಇಲ್ಲಿ ಸಿದ್ಧಾಂತವನ್ನ ಮಾಡಿ ತೋರಿಸಿದಾರ. ಅವರು ಅಲ್ಲಿ ಪೂರ್ವಪಕ್ಷವನ್ನ ಮಾಡಿಕೊಂಡು ಅಲ್ಲಿ ವೇದಾಂತ ಪ್ರಕಾರ ಉಪಾಸನೆಗಳಿಗೆ ಏನು ಫಲ ಇದೆ ಅನ್ನೋದು ಎಲ್ಲ ಹೇಳ್ಕೊಂಡು ಬಂದಿದಾರ. ಇನ್ನ 3ನೇ ಅಧ್ಯಾಯ 4ನೇ ಪಾದ. ಈಗ ಬ್ರಹ್ಮ ವಿದ್ಯೆಯನ್ನ ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಸಾಧನೆ ಬೇಕು ಅಂತ ಹೇಳ್ತಾರ ಅವ್ರು. ಈ ಉಪಾಸನೆಗಳು ಇವು ಎಲ್ಲಾ ಸ್ವರ್ಗಾದಿ ಫಲಗಳನ್ನ ತಂದು ಕೊಡ್ತಾವ್ರಿ. ಇವು ಸ್ವರ್ಗಲೋಕ, ಯಾಕಂದ್ರೆ ಯಾರ್ಯಾರಿಗೆ ಯಾವ್ಯಾವ ಲೋಕಗಳ ಫಲ ಬೇಕಾಗಿರ್ತೈತಿ ಅದಕ್ಕೆ ತಕ್ಕಂಗ ಆಯಾ ದೇವತೆಯನ್ನ ಕುರಿತು ಉಪಾಸನ ಮಾಡಬೇಕು ಅಂತೇಳಿ ಅದು ಉಪಾಸನರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಇದು ಮುಮುಕ್ಷುಗಳಿಗೆ ಮೋಕ್ಷಾಪೇಕ್ಷೆ ಉಳ್ಳಂತ ಮುಮುಕ್ಷುಗಳೇನದಾರಲ್ಲ ಅವರು ಬ್ರಹ್ಮಜ್ಞಾನದಿಂದಲೇ ಮುಕ್ತಿಯನ್ನ ಪಡಿಬೇಕು ಅವರು. ಯಾಕಂದ್ರೆ ಪುರುಷಾರ್ಥ ಶಬ್ದಾತ್ ಬಾಧಯಣ ಅಂತ ಇಲ್ಲಿ ಮೊದಲೇ ಪ್ರಾರಂಭ ಸೂತ್ರ ಅದೇ ಬರ್ತದೆ. ಪುರುಷಾರ್ಥ ಅಂದ್ರೆ ಇಲ್ಲಿ ಪುರುಷಾರ್ಥಗಳು 4 ಅದಾವ. ಪುರುಷಾರ್ಥ ಅಂದ್ರೆ ಪುರುಷರ ಇಚ್ಛೆಗೆ ಯಾವ್ದು ವಿಷಯ ಅದು ಪುರುಷಾರ್ಥ ಅಂತ ಕರೀತಾರ. ಸರ್ವ ಪುರುಷರಿಗೆ ಯಾವ್ದು ಇಚ್ಛೆ ಆಗ್ತದ ಅಂತಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತ. ನಮಗ ಬಂದ ದುಃಖ ಮತ್ತೆ ತಿರುಗಿ ಯಾವತ್ತೂ ಬಂದಿರಬಾರದು. ಅದು ಅಂದ್ರೆ ಒಮ್ಮೆ ದುಃಖ ಹೋತು ಅಂತಂದ್ರೆ ಅತ್ಯಂತಿಕ ದುಃಖ ಮತ್ತೆ ತಿರುಗಿ ಬಂದಿರಬಾರದು ಅಂತ. ಮತ್ ಪರಮಾನಂದ ಪ್ರಾಪ್ತಿ ಆಗ್ಬೇಕು. ಬರೀ ದುಃಖ ಅಷ್ಟೇ ಹೋಯ್ತು ಆನಂದ ಪ್ರಾಪ್ತಿ ಆಗ್ಲಿಲ್ಲ ಅಂದ್ರೂ ಅದು ಸರಿಯಲ್ಲ.
ಹ್ಮ್ ನಮಗೆ ಆನಂದ ಪ್ರಾಪ್ತಿಯಾಗಿರ್ಬೇಕು ಹ್ಮ್ ಅಂಥದ್ದು ಪುರುಷಾರ್ಥ ಅಂತ ಹೇಳಿಸ್ಕೊಳ್ತದೆ. ಹ್ಮ್ ಅವು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹ್ಮ್ 4 ಪುರುಷಾರ್ಥಗಳು. ಹ್ಮ್ ಅದರಲ್ಲಿ 3 ಪುರುಷಾರ್ಥ ಗೌಣ. ಹ್ಮ್ ಧರ್ಮ ಅರ್ಥ ಕಾಮ ಇವು ಗೌಣ ಅದಾವು. ಹ್ಮ್ ಮೋಕ್ಷ ಅನ್ನುವಂತಹದ್ದು ಮುಖ್ಯ ಪುರುಷಾರ್ಥ. ಹ್ಮ್ ಆ ಮೋಕ್ಷ ಅನ್ನುವಂತ ಮುಖ್ಯ ಪುರುಷಾರ್ಥ ಎದರಿಂದ ಆಗ್ತದ ಅಂತ ಅತಃಶಬ್ದಾತ್. ಹ್ಮ್ ಪುರುಷಾರ್ಥ ಅತಃಶಬ್ದಾತ್. ಅಥ ಅಂದ್ರೆ ಜ್ಞಾನದಿಂದ ಅಂತ. ಹ್ಮ್ ಜ್ಞಾನದಿಂದಲೇ ಅಲ್ಲಿ ಮೋಕ್ಷನು ಸಿದ್ಧಿ ಆಗ್ತದ. ಹ್ಮ್ ಇದನ್ನ ಬಾದರಾಯಣರು ಹೇಳ್ತಾ ಇದ್ದಾರಂತೇಳಿ ಹ್ಮ್ ಅಲ್ಲಿ ಮೊದಲನೇ ಸೂತ್ರದಿಂದ ಬ್ರಹ್ಮಜ್ಞಾನ ಆಗಬೇಕು ಅಂತಂದ್ರೆ, ಇದು ಮೋಕ್ಷ ಆಗ್ಬೇಕಂದ್ರೆ ಹ್ಮ್ ಬ್ರಹ್ಮಜ್ಞಾನ ಆಗಬೇಕು. ಹ್ಮ್ ಬ್ರಹ್ಮಜ್ಞಾನ ಸುಲಭ ಆಗಂಗಿಲ್ಲ, ಅದಕ್ಕೆ ಸಾಧನ ಮಾಡಬೇಕು ಅಂತೇಳಿ ಹ್ಮ್ ಮೊದಲು ಇದು ಸಾಧನೆಯನ್ನ ಹೇಳ್ತಾ ಇದ್ದಾರೆ. ಹ್ಮ್ ಬ್ರಹ್ಮವಿದ್ಯೆಗೆ ಸಾಧನವಾಗಿರ್ತಕ್ಕಂಥವುಗಳು ಏನು ಅನ್ನೋದ್ರ ಬಗ್ಗೆ ಹ್ಮ್ ಈ ಒಂದು ಪಾದದೊಳಗ 4ನೇ ಪಾದದೊಳಗ ಹ್ಮ್ ಸಾಧನ ವಿಚಾರ ಅನ್ನುವಂತಹದ್ದು ಬರ್ತದ. ಹ್ಮ್ ಅದನ್ನ ಮತ್ತೆ ನಾವು ನೋಡೋಣ.